ಇಂದು ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಅದು ಕೂಡ ಆಪರೇಷನ್ ಸಿಂಧೂರ ಆದ ಬಳಿಕ ಇದೆ ಮೊದಲ ಬಾರಿಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭಾಷಣ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಬೋಡವೇ ಸೃಷ್ಟಿಯಾಗಿ ಅಮೆರಿಕವೂ ಕೂಡ ಈ ಸಂದರ್ಭದಲ್ಲಿ ಮಧ್ಯ ಬಂದು ಮಾತುಕತೆ ಮಾಡಿ ನಾವು ಕೂಡ ಮಧ್ಯಸ್ಥಿಕೆ ವಹಿಸಿದ್ದೇವೆ ಎನ್ನುವಂತ ವಿಚಾರಗಳು, ಜೊತೆಯಲ್ಲಿ ಡಿಜಿಎಂಒ ಕೂಡ ಮಹತ್ವದ ಮೀಟಿಂಗ್ಗಳಿದೆ. ಈ ಎಲ್ಲದರ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾತ್ರಿ 8 ಗಂಟೆಗೆ ಭಾಷಣವನ್ನ ಮಾಡಲಿದ್ದಾರೆ. ಯಾವ ವಿಚಾರಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂದಿಡ್ತಾರೆ? ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಡ್ತಾರಾ? ಆಪರೇಷನ್ ಸಿಂಧೂರದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಿರೋದು. ಹೀಗಾಗಿನೇ ಹಲವು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ. ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡ್ತಾರ ಹಾಗಾದ್ರೆ ಮೋದಿ ಅವರು? ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಮರ್ಮಾಘಾತವನ್ನ ಕೊಡ್ತಾರ ಮೋದಿ ಅವರು ತಮ್ಮ ಭಾಷಣದ ಮೂಲಕ, ಅಥವಾ ಪಾಕಿಸ್ತಾನದ ವಿರುದ್ಧ ಸಮರ ಸಾರ್ತಾರ ಮೋದಿ? ಹೀಗಾಗಿನೇ ರಾತ್ರಿ 8 ಗಂಟೆಗೆ ಪ್ರಧಾನಿ ಮಂತ್ರಿ ಮೋದಿ ಅವರ ಭಾಷಣ ಬಹಳಷ್ಟು ಚರ್ಚೆ ಮತ್ತು ಕುತೂಹಲಕ್ಕೆ ಕಾರಣ ಆಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಮೊದಲ ಬಾರಿಗೆ ಬಿಹಾರದ ನೆಲದಿಂದ ಗುಡುಗಿದ್ರು ಮೋದಿ ಅವರು. ಅದಾದ ಮೇಲೆ ಸರಣಿ ಸಭೆಗಳಾಯ್ತು, ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತು, ಸಾಲು ಸಭೆ ಮಾತೆಲ್ಲವೂ ಆಯ್ತು. ಮನ್ ಕಿ ಬಾತ್ ಮೂಲಕವಾಗಿಯೂ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ಮೇಲೆ ಆಪರೇಷನ್ ಸಿಂಧೂರ ಆಕ್ಟಿವ್ ಆಗುತ್ತೆ. ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತವನ್ನ ಕೊಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡುತ್ತೆ. ಇವೆಲ್ಲದರ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಮ್ಯಾರಥಾನ್ ಮೀಟಿಂಗ್ಸ್ಗಳು ಸಾಗುತ್ತೆ. ಇವೆಲ್ಲದರ ಬೆನ್ನಲ್ಲೇ ಇವತ್ತು ರಾತ್ರಿ 8 ಗಂಟೆಗೆ ಭಾಷಣವನ್ನ ಮಾಡಲಿದ್ದಾರೆ ಮೋದಿ ಅವರು. ತಮ್ಮ ಭಾಷಣದ ಮೂಲಕವಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಡ್ತಾರ. ಈಗಾಗಲೇ ಮಿಲಿಟರಿ ಆಪರೇಷನ್ಸ್ ಗಳು ಏನಾಗ್ತಿತ್ತು, ಆಕ್ಟಿವಿಟೀಸ್ಗಳು, ಇದಕ್ಕೆ ಸೀಸ್ ಫೈರ್ ಮೂಲಕವಾಗಿ ಒಂದು ಫುಲ್ ಸ್ಟಾಪ್, ಒಂದು ತಾತ್ಕಾಲಿಕವಾದಂತ ಬ್ರೇಕ್ ಬಿದ್ದಿದೆ. ಆದ್ರೆ ಡಿಜಿಎಂಒ ಮೀಟಿಂಗ್ ಕೂಡ ಇದೆ, ಇದು ಕೂಡ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇವೆಲ್ಲದರ ನಡುವೆ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈ ಮಾತಿನಲ್ಲಿ ಅವರ ಮಾತುಗಳ ಮೂಲಕ ಏನ್ ಮಾಡಬಹುದು? ಯಾಕಂದ್ರೆ ನೋಟು ಬ್ಯಾನ್, ಕೋವಿಡ್ ವೇಳೆ ಭಾಷಣವನ್ನ ಮಾಡಿದ್ರು ಮೋದಿ ಅವರು. ದೇಶದಲ್ಲಿ ಮಹತ್ವದ ಘಟನೆಗಳು, ನಿರ್ಧಾರಗಳು ಮಾಡುವಂತ ಹೊತ್ತಿನಲ್ಲಿ ಪ್ರಧಾನಮಂತ್ರಿಯವರ ಭಾಷಣ ಇತ್ತು, ಸುದ್ದಿಗೋಷ್ಠಿ ಮಾಡಿದ್ರು. ಈ ಮಾತುಗಳು ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂತಿತ್ತು. ಈಗ ಆಪರೇಷನ್ ಸಿಂಧೂರ ಅಕ್ಷರಶಃ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿ ಅವರನ್ನ ನಲಗುವಂತೆ ಮಾಡುವಂತ ಆಪರೇಷನ್. ಇದರ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಎಡಿಟರ್ ಸತೀಶ್ ಆಂಜನಪುರ ಮತ್ತು ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಪ್ರಮುಖವಾಗಿ ಭಾಷಣವನ್ನ ಮಾಡೋದಕ್ಕೆ ಮುಂದೆ ಹೋಗಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ನಾನು ನಮ್ಮ ಎಡಿಟರ್ ಸತೀಶ್ ಆಂಜನಪುರನ ಕೇಳ್ತೀನಿ, ಈ ಮೀಟಿಂಗ್, ಈ ಒಂದು ಭಾಷಣ ಇದೆಯಲ್ಲ, ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ? ಹಾಗಾಗಿ ಮೋದಿ ಅವರು ಶಾಕ್ ಕೊಡುವಂತ ಸಾಧ್ಯತೆ ಇದೆಯಾ ಪಾಕಿಸ್ತಾನಕ್ಕೆ? ಏನೆಲ್ಲ ಸಾಧ್ಯತೆಗಳಿದೆ ಈ ಭಾಷಣದ ಮೂಲಕ? ಅಖಿಲೇಶ್, ಮೊದಲನೇದಾಗಿ ಈ ಒಂದು ಘಟನೆ, ಏಪ್ರಿಲ್ 22ರ ಘಟನೆ ಏನಾಯಿತು ಪಹಲ್ಗಾಮ್ ದಾಳಿಯ ಬಳಿಕ, ನರೇಂದ್ರ ಮೋದಿ ಅವರು ಈ ಒಂದು ಉಗ್ರಗಾಮಿಗಳ ವಿಚಾರವಾಗಿ ಆಗಿರ್ಬೋದು, ಅಥವಾ ನಮ್ಮ ಈ ಮೇ 7ನೇ ತಾರೀಕು ಬಳಿಕ ಆಪರೇಷನ್ ಸಿಂಧೂರ ಏನು ಶುರುವಾಯಿತು, ಇದಾದ ನಂತರ ನರೇಂದ್ರ ಮೋದಿ ಅವರ ರಿಯಾಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಇಡೀ ದೇಶ ಕಾಯ್ತಾ ಇತ್ತು. ನರೇಂದ್ರ ಮೋದಿ ಈ ಬಗ್ಗೆ ಮಾತನಾಡಬೇಕಿತ್ತಲ್ವಾ ಅನ್ನೋ ಥರ ಚರ್ಚೆಗಳು ಸಹಜವಾಗಿಯೇ ಜಾಸ್ತಿನೇ ಇತ್ತು. ಅದರಲ್ಲೂ ಕೂಡ ನಿನ್ನೆ ಏನು ಕದನ ವಿರಾಮವನ್ನು ನಾವು ಅಂಗೀಕರಿಸಿದ್ದೀವಿ, ಅಮೇರಿಕ ಮಧ್ಯಸ್ಥಿಕೆಯನ್ನು ವಹಿಸಿದೆ, ಪಾಕಿಸ್ತಾನ ಕದನ ವಿರಾಮಕ್ಕೆ ಒಂದು ರೀತಿ ಹಾತೊರಿತಾ ಇತ್ತು, ಅದಕ್ಕೆ ಭಾರತ ಕೂಡ ಅಂಗೀಕರಿಸಿದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ
ಏನು ಕದನ ವಿರಾಮ ಏನಿತ್ತು ನಾವು ಘೋಷಣೆ ಮಾಡಿದ್ದೀವಿ ಅನ್ನೋ ಒಂದು ಘೋಷಣೆ ಹೊರಬಂದ ಬಳಿಕ ಸಾಕಷ್ಟು ಒಂದು ರೀತಿ ಪ್ರತಿರೋಧ ವ್ಯಕ್ತವಾಯಿತು. ಇಡೀ ದೇಶದಲ್ಲಿ ಸಾರ್ವಜನಿಕ ವಲಯ ಆಗಿರ್ಬೋದು ಅಥವಾ ಸ್ವತಃ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಹಿಂದುತ್ವದ ಪ್ರತಿಪಾದಿಗಳಾಗಿರ್ಬೋದು, ಒಂದು ರೀತಿಯಾಗಿ ಅಸಹನೆ ವ್ಯಕ್ತವಾಯಿತು. ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸುವಂಥ ಟ್ವೀಟ್ಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು ಜಾಸ್ತಿ ಆಯಿತು. ಅದರ ಜೊತೆಗೆ ನರೇಂದ್ರ ಮೋದಿ ಈ ಒಂದು ನಿರ್ಧಾರ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಸಹಜವಾಗಿ ಹೇಳಿಕೆಗಳು ಬರ್ತಾನೆ ಇತ್ತು. ಈ ಎಲ್ಲದಕ್ಕೂ ಕೂಡ ಬಹುಶಃ ನರೇಂದ್ರ ಮೋದಿಯವರು ಇವತ್ತು 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸೊ ರಾತ್ರಿ 8 ಗಂಟೆ ಅಂದ ತಕ್ಷಣ ಫಸ್ಟ್ ನೆನಪು ಬರೋದು ನರೇಂದ್ರ ಮೋದಿಯವರು 2016ರಲ್ಲಿ ನವೆಂಬರ್ 8ನೇ ತಾರೀಕು ನೋಟ್ ಬ್ಯಾನ್ ಘೋಷಣೆ ಮಾಡಿದರು. 2016 ನವೆಂಬರ್ 8ನೇ ತಾರೀಕು ನೋಟ್ ಬ್ಯಾನ್ ಘೋಷಣೆ ಮಾಡಿದರು 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತಾಡ್ತೀನಿ ಅಂದಾಗ. ಸೊ ಅಲ್ಲಿಂದ ನರೇಂದ್ರ ಮೋದಿಯವರು ಏನಾದರೂ ಸಂಜೆ ಭಾಷಣ ಮಾಡ್ತಾರೆ, ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದ ತಕ್ಷಣ ಸಹಜವಾಗಿಯೇ ಒಂದು ರೀತಿ ಭಯನೂ ಕಾಡಬಹುದು ಅಥವಾ ಏನಾದರೂ ಸ್ಪೆಷಲ್ ಅನೌನ್ಸ್ ಮಾಡಬಹುದಾ ಅಂತ. ಅದಾದ ನಂತರ ಕರೋನಾ ಟೈಮಲ್ಲೂ ಕೂಡ ಅಷ್ಟೇ, ಲಾಕ್ಡೌನ್ ಆಗಿರ್ಬೋದು, ಕೆಲವೊಂದಿಷ್ಟು ರೂಲ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರು ಘೋಷಣೆ ಮಾಡಿರೋದು ರಾತ್ರಿ 8 ಗಂಟೆಯ ತಮ್ಮ ಭಾಷಣದಲ್ಲೇ. ಹಾಗಾಗಿನೇ ಇವತ್ತಿನ ಈ 8 ಗಂಟೆಯ ಭಾಷಣ ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಡೀ ದೇಶ ಕಾಯ್ತಾ ಇದೆ ನರೇಂದ್ರ ಮೋದಿಯವರ ರಿಯಾಕ್ಷನ್ ಹೇಗಿರಬಹುದು. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಕಳೆದ ಮೇ 7ನೇ ತಾರೀಕಿಂದ ಇವತ್ತು ಮೇ 12ನೇ ತಾರೀಕು ಕಳೆದ 5 ದಿನಗಳಿಂದ ಭಾರತೀಯ ಸೇನೆ ಸದೃಢವಾಗಿ ತಕ್ಕ ಮಟ್ಟಿಗೆ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನ ದಾಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನದ ಈಗ ಹಾಟ್ಲೈನ್ ಕೂಡ ಮೀಟಿಂಗ್ ಇದೆ. ಇದಾದ ನಂತರ ಕೆಲವೊಂದಿಷ್ಟು ಒಂದು ಸಮರಾನ ಅಥವಾ ಸ್ನೇಹನ ಅಥವಾ ವಿರಾಮನ ಸಮರಾನ ಎಲ್ಲ ಪ್ರಶ್ನೆಗಳು ಕಾಡ್ತಾನೆ ಇದ್ದಾವೆ. ಹಾಗಾಗಿ ಇವತ್ತಿನ 8 ಗಂಟೆಯ ಒಂದು ಭಾಷಣ ಇಡೀ ದೇಶ ನರೇಂದ್ರ ಮೋದಿಯವರ ಹತ್ರ ಕಾಯ್ತಾ ಇರುತ್ತೆ. ಏನು ಮಾತಾಡ್ತಾರೆ, ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ. ಅಖಿಲೇಶ್. ಎಸ್ ಇನ್ನು ಜೊತೆಲಿ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರಿದ್ದಾರೆ. ಎಸ್ ದಿಲೀಪ್, ಈಗ DGMO ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ಒಂದು ಹಾಟ್ಲೈನ್ ಮೀಟಿಂಗ್, ಎಷ್ಟರ ಮಟ್ಟಿಗೆ ದಗದಗಿಸ್ತಾ ಅನ್ನೋದು ಗೊತ್ತೇ ಇದೆ. ಅದರ ಜೊತೆಯಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರು ಶಾಂತಿ ಮಂತ್ರವನ್ನ ಹೇಳ್ತಾರಾ ಅಥವಾ ಯುದ್ಧದ ರಣಕಹಳಿಯನ್ನ ಮೊಳಗಿಸುವಂತ ಸಾಧ್ಯತೆಗಳಿದೆಯಾ? ಏನೆಲ್ಲ ಆಗಬಹುದು ಅಂತ ಈಗ ಅಖಿಲೇಶ್, ಏನೊಂದು DGMO ಸಭೆ ಏನಿದೆ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯದ ಒಂದು DGMOಗಳ ಏನೊಂದು ಆಟ್ಲೈನ್ ಮೂಲಕ ಸಭೆ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ. ಈ ಮಾತುಕತೆಯ ಒಂದು ಫಲಶ್ರುತಿ ಏನು, ಮಾತುಕತೆಯನ್ನು ಮುಗಿದ ಬಳಿಕ ಭಾರತದ ತೀರ್ಮಾನ ಎನ್ನುವುದು ಮುಖ್ಯ ಆಗುತ್ತೆ. ಯಾಕೆಂದರೆ DGMOಗಳ ಸಭೆ ನಡೆದಾಗ ಭಾರತದ DGMO ಪಾಕಿಸ್ತಾನಕ್ಕೆ ತಮ್ಮ ಏನೇನು ಅಹವಾಲಿದೆ, ಏನೇನು ಬೇಡಿಕೆ ಇದೆ, ತಮ್ಮ ಏನೇನು ಡಿಮ್ಯಾಂಡ್ಸ್ಗಳಿದೆ ಅದನ್ನು ಪಾಕಿಸ್ತಾನ ಕೇಳ್ತಾರೆ. ಜೊತೆಗೆ ಪಾಕಿಸ್ತಾನದ ಕೌಂಟರ್ ಪಾರ್ಟ್ ಆ ಕಡೆಯಿಂದ ಪಾಕಿಸ್ತಾನದ ಏನು ನಿಲುವು ಅಂತ ಹೇಳ್ತಾರೆ. ಆದರೆ ಈ ಒಂದು ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗೋದಿಲ್ಲ. ಯಾವುದೇ ಒಂದು ಸಭೆಯಲ್ಲಿ ಅಂದರೆ ಸೇನೆ ನಿರ್ಧಾರ ತೊಗೊಳಕ್ಕೆ ಬರೋದಿಲ್ಲ. ಸೇನೆಯ ನಿರ್ಧಾರವನ್ನು ಅಧಿಕೃತವಾಗಿ ಸರ್ಕಾರ ಪ್ರಕಟಿಸುತ್ತೆ. ಬಹುಶಃ ಪ್ರಧಾನಿ ಮೋದಿಯವರು ಸೇನೆಯ ಒಂದು ನಿರ್ಧಾರ ಏನು, ಭಾರತದ ನಿರ್ಧಾರ ಏನು ಅಂತ ಹೇಳ್ಬಿಟ್ಟು ತಮ್ಮ 8 ಗಂಟೆಯ ಒಂದು ಭಾಷಣದಲ್ಲಿ ದೇಶದ ಮುಂದೆ ಇಡ್ಬೋದು. ಅದು ಯುದ್ಧವೋ ಅದು ಶಾಂತಿಯೋ ಗೊತ್ತಿಲ್ಲ. ಜೊತೆಯಲ್ಲೇ ಈಗಾಗಲೇ ಪಾಕಿಸ್ತಾನದಲ್ಲಿ ಹಲವು ರೀತಿಯ ವದಂತಿಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಭಾರತದ ಏನೊಂದು ವಾಯುದಾಳಿ ನಡೀತು, ಅದರಲ್ಲಿ ತುಂಬ ಗಂಭೀರ ಸ್ವರೂಪದ ಹಾನಿ ಪಾಕಿಸ್ತಾನಕ್ಕಾಗಿದೆ ಅಂತ, ಅದರಲ್ಲೂ ಅಣ್ವಸ್ತ್ರ ನೆಲೆಗಳ ಮೇಲೂ ಹಾನಿ ಆಗಿರ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಭಾರತ ಕದನ ವಿರಾಮಕ್ಕೆ ಒಲ್ಲದ ಮನಸ್ಸಿಂದ ಒಪ್ಪಿತು ಅನ್ನೋ ಮಾಹಿತಿನೂ ಇದೆ. ಹಂಗಾಗಿ ಕಾದು ನೋಡಬೇಕು ಪ್ರಧಾನಿ ಮೋದಿಯವರು ಈ ಒಂದು DGMOಗಳ ಸಭೆಯ ಒಂದು ತೀರ್ಮಾನವನ್ನು ದೇಶದ ಮುಂದೆ ಒಬ್ಬ ರಾಷ್ಟ್ರದ ಮುಖ್ಯಸ್ಥರಾಗಿ ಮುಂದೆ ಇಡ್ತಾರಾ ಅಂತೇಳಿ. ಯಾಕೆಂದರೆ ಈ ಹಿಂದೆ ಸತೀಶ್ ಅವರು ಹೇಳ್ತಿದ್ರು, ಪ್ರಧಾನಿ ಮೋದಿ ಅವರು ಯಾವಾಗೆಲ್ಲ ದೇಶವನ್ನು ಉದ್ದೇಶಿಸಿ ಮಾತನಾಡಿದಾರೋ ಆ ಎಲ್ಲ ಸಂದರ್ಭದಲ್ಲೂ ಒಂದು ಮಹತ್ವದ ಮಾಹಿತಿಯನ್ನು, ಒಂದು ಐತಿಹಾಸಿಕವಾದಂಥ ಒಂದು ಭಾಷಣಗಳಾಗಿದ್ದಾವೆ. ಹಾಗಾಗಿ ಇವತ್ತು ರಾತ್ರಿ 8 ಗಂಟೆ ಕೂಡ ಆ ರೀತಿಯಾದಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಾ, ಅದಕ್ಕೂ ಆ ಒಂದು ಕುತೂಹಲ ಈಗಾಗಲೇ ಶುರುವಾಗಿದೆ. ಜೊತೆಯಲ್ಲೇ ಸ್ಪೆಕ್ಯುಲೇಷನ್ಸ್ಗಳು ತುಂಬ ಇದೆ. ಅಂದರೆ ಈ ಪ್ರಧಾನಿ ಮೋದಿಯವರು ಆ ವಿಚಾರ ಮಾತಾಡ್ಬೋದಾ, ಈ ವಿಚಾರ ಮಾತಾಡ್ಬೋದಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ನಿಮಗೆ ಗೊತ್ತಿರ್ಬೋದು, ಪಹಲ್ಗಾಮ್ ದಾಳಿಯಾದ ನಂತರ ಪ್ರಧಾನಿ ಮೋದಿಯವರು ಬಿಹಾರದಲ್ಲಿ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡುವಾಗ ಮಿಟ್ಟಿ ಮೇ ಮಿಲಾದೆಂಗೆ ಅಂತ ಹೇಳಿದರು. ಅಂದರೆ ಮಣ್ಣಲ್ಲಿ ಮಣ್ಣುಪಾಲು ಮಾಡ್ತೀವಿ ಪಾಕಿಸ್ತಾನನ ಅಂತ. ಈಗ ಆ ಒಂದು ಮಣ್ಣುಪಾಲು ಮಾಡೋ ಹಂತದಲ್ಲೇನೇ ಆಪರೇಷನ್ ಸಿಂಧೂರ ನಡೀತು. ದೊಡ್ಡ ಮಟ್ಟದ ದಾಳಿ ನಡೆದಿದೆ. ಗೊತ್ತಿಲ್ಲ, ಇವತ್ತು ರಾತ್ರಿ 8 ಗಂಟೆಗೆ ಅದರಲ್ಲೂ ಅಷ್ಟೊತ್ತಿಗೆ DGMOಗಳ ಸಭೆನೂ ಮುಗಿದಿರುತ್ತೆ. ಹಾಗಾಗಿ DGMOಗಳ ಸಭೆ ಮುಗಿದು ಸೇನೆ ಮತ್ತು ಭಾರತ ಸರ್ಕಾರದ ನಿಲುವನ್ನು ಪ್ರಧಾನಿ ಮೋದಿಯವರು ಅಧಿಕೃತ ಪ್ರಕಟಿಸ್ತಾರೆ ಅಂತ ನಿರೀಕ್ಷಿಸ್ಬೋದಾಗಿದೆ. ಜೊತೆಯಲ್ಲೇ ಗೊತ್ತಿಲ್ಲ, ಪ್ರಧಾನಿ ಮೋದಿಯವರು
ಅನಿರೀಕ್ಷಿತವಾಗಿ ಏನಂತ ಸರ್ಪ್ರೈಸ್ ಕೂಡ ಕೊಟ್ಟರು ಕೊಡ್ಬೋದು. ಹಾಗಾಗಿ ಇವತ್ತು ರಾತ್ರಿ 8 ಗಂಟೆ ದೇಶದ ಪಾಲಿಗೆ ಮಾತ್ರ ಅಲ್ಲ, ಇಡೀ ವಿಶ್ವದ ಪಾಲಿಗೆ ಭಾರಿ ಕುತೂಹಲ ಕೇಳಿಸಿದೆ ಅಖಿಲೇಶ್. ಎಸ್ ಇನ್ನು ಸತೀಶ್ ಸರ್, ಒಂದು ಬಹಳ ಪ್ರಮುಖವಾಗಿ ಇಲ್ಲಿ ಕಾಡ್ತಾ ಇರೋದು ದೇಶದ ಜನ ಈಗಾಗಲೇ ಮೋದಿ ಅವರು ಏನೂ ಮಾಡಿಲ್ಲ, ಭಾರತದಲ್ಲಿ ವಾರೇ ಶುರು ಆಗಿಲ್ಲ, ಆದ್ರೂ ಕೂಡ ಸೀಸ್ ಫೈರ್ ಮಾಡ್ಕೊಂಡಿದ್ದಾರೆ, ಇದು ಹೆಂಗೆ ಅನ್ನೋದಾಗಿ ಜನ ಕೇಳ್ತಿದ್ದಾರೆ. ಜೊತೆಯಲ್ಲಿ ವಿಪಕ್ಷ ಕೂಡ ಸ್ಪೆಷಲ್ ಅಧಿವೇಶನ ಕರೀರಿ ಅಂದ್ರೂ ಕೂಡ ಇನ್ನ ಕರೆದಿಲ್ಲ ಅನ್ನೋದಾಗಿ ಕೇಳ್ತಿದ್ರು. ಸೊ ಹೀಗಾಗಿ ಈ ವಿಚಾರಗಳನ್ನ ಜನರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾರಾ? ಎಸ್, ಈ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇಂದು ರಾತ್ರಿ 8 ಗಂಟೆಗೆ ದೊಡ್ಡ ಘೋಷಣೆಯಾಗುತ್ತಾ? ಮೋದಿ ಭಾಷಣ ಮಾಡಿದಾಗೆಲ್ಲ ಮಹತ್ವದ ಘೋಷಣೆಗಳಾಗಿತ್ತು. ನೋಟ್ ಬ್ಯಾನ್ ವೇಳೆಯೂ ಕೂಡ ರಾತ್ರಿ 8 ಗಂಟೆಗೆ ಭಾಷಣ ಮಾಡಿದ್ರು. ಕೊರೋನಾ ವೇಳೆಯೂ ರಾತ್ರಿ 8 ಗಂಟೆಗೆ ಭಾಷಣವನ್ನ ಮಾಡಿದ್ರು ಮೋದಿ ಅವರು. ಇವತ್ತು ಕೂಡ ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮಹತ್ವದ ಘೋಷಣೆಗಳೆಲ್ಲ ರಾತ್ರಿ 8 ಗಂಟೆಗೆ ಆಗಿದೆ. ಹೀಗಾಗಿ ಇವತ್ತು ರಾತ್ರಿ 8 ಗಂಟೆಗೆ ಮಹತ್ವದ ಘೋಷಣೆಯಾಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧನ, ಯಾವುದೇ ಕಾರಣಕ್ಕೂ ಕೂಡ ರಾಜಿ ಇಲ್ವೇ ಇಲ್ಲ ಅನ್ನೋ ಸಂದೇಶವನ್ನ ಕಳಿಸಬಹುದಾ? ಮತ್ತೆ ನುಗ್ಗೆ ಹೊಡೆಯೋ ಮೆಸೇಜ್ ಅನ್ನ ಕೊಡ್ತಾರಾ ಮೋದಿ ಅವರು? ಈ ಮೂಲಕವಾಗಿ ರಾತ್ರಿ 8 ಗಂಟೆಗೆ ಬಹುದೊಡ್ಡ ಘೋಷಣೆಯಾಗುತ್ತಾ ಅನ್ನೋದಾಗಿ ಎಲ್ಲ ಕಡೆ ಪ್ರಶ್ನೆ ಉದ್ಭವ ಆಗ್ತಿದೆ. ಯಾಕಂದ್ರೆ ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದಾಗೆಲ್ಲ ಮಹತ್ವದ ನಿರ್ಧಾರಗಳಾಗಿದೆ. ಎಸ್, ಮುಂದುವರಿಸಿ ಸರ್. ನಾನು ಆಗ್ಲೇ ಕೇಳ್ತಾ ಇದ್ದೆ, ಬಹಳ ಪ್ರಮುಖವಾಗಿ ವಿಪಕ್ಷ ಕೂಡ ಕೇಳ್ತಾ ಇತ್ತು, ಸ್ಪೆಷಲ್ ಅಧಿವೇಶನ ಮಾಡಿ ಮಾತಾಡಬೇಕು, ಚರ್ಚೆ ಇದೆ ಅನ್ನೋದು. ಜೊತೆಲಿ ಅಮೆರಿಕ ಯಾಕೆ ಬಂತು, ಅಮೆರಿಕ ಹೇಳಿ ಈ ಮಾತುಗಳು ಕೇಳಬೇಕಿತ್ತ ಅನ್ನೋದು. ಹೀಗಾಗಿ ಬಹುದೊಡ್ಡ ಘೋಷಣೆ ಆಗುವಂತ ಸಾಧ್ಯತೆ ಇದೆಯಾ? ಯಾವ ರೀತಿಯಾಗಿ ಮೋದಿ ಅವರು ಉತ್ತರ ಕೊಡಬಹುದು ಅಂತ? ಅಖಿಲೇಶ್, ಸಹಜವಾಗಿಯೇ ಪ್ರಮುಖವಾಗಿ ನಾವು ಕಳೆದ 2 ದಿನಗಳಿಂದ, ಅದರಲ್ಲೂ ಕೂಡ ನಿನ್ನೆಯಿಂದ ಕದನ ವಿರಾಮ ಘೋಷಣೆ ಆದ ಬಳಿಕ ಸಾಕಷ್ಟು ಕಮೆಂಟ್ಸ್ಗಳನ್ನ ನೋಡಿದ್ದೀವಿ ನಾವು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ರೀತಿ ಆಕ್ರೋಶಭರಿತ ಮಾತುಗಳನ್ನು, ಪೋಸ್ಟ್ಗಳನ್ನು ನೋಡಿದ್ದೀವಿ ನಾವು. ಅಂದರೆ ಜನ ತಮ್ಗೆ ಇಷ್ಟ ಬಂದಂಗೆ ಪೋಸ್ಟ್ ಮಾಡಿಬಿಡ್ತಾ ಇದ್ದಾರೆ. ಆ ಪೋಸ್ಟ್ ಮಾಡಿದಷ್ಟು ಈಸಿ ಅಲ್ಲ ಯುದ್ಧ ಮಾಡೋದು ಅನ್ನೋದು ಪಾಪ ಜನಗಳಿಗೆ ಗೊತ್ತಿಲ್ಲ. ಒಂದು ದೇಶ ನಡೆಸಬೇಕಾದ್ರೆ, ಪ್ರಧಾನಿ ಹುದ್ದೆಯಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಸೂಕ್ಷ್ಮವನ್ನು ಅರ್ತಿರ್ತಾರೆ. ಅಂದರೆ ಒಂದು ದೇಶವನ್ನು ಹೇಗೆ ನಡೆಸಬೇಕು ಅಂತ, ಯಾವುದೋ ವಿನಾಕಾರಣಕ್ಕಾಗಿ ನಮಗೆ ಆ ಸಿಟ್ಟು ಬಂದುಬಿಡ್ತು ಅಂದ್ಬಿಟ್ಟು ನಾವು ಕೋಪದಲ್ಲಿ ಮೂಗು ಕುಯ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿನೇ ನಮಗೆ ಸಿಟ್ಟು ಬಂತು, ಏನೋ ಆಯಿತು ಅಂದ್ಬಿಟ್ಟು ಯುದ್ಧ ಮಾಡೋಕ್ಕಂತೂ ಆಗಲ್ಲ. ಅದರದ್ದೇ ಅಂತ ಕೆಲವೊಂದು ರೀತಿ ರಿವಾಜುಗಳಿರುತ್ತೆ, ವಿದೇಶಾಂಗ ರೂಲ್ಸ್ ಬೇರೆ ಇರುತ್ತೆ, ಇದೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಯುದ್ಧ ಇವತ್ತು ಯುಕ್ರೇನ್ ಮತ್ತು ರಷ್ಯಾ ನಾವು ಕಂಪೇರ್ ಮಾಡಿದಾಗ, ನಮ್ಮ ಯುಕ್ರೇನ್ ತುಂಬ ಸಣ್ಣ ದೇಶ, ರಷ್ಯಾ ತುಂಬ ದೊಡ್ಡ ದೇಶ. ಆದರೂ ಕೂಡ ಯುಕ್ರೇನ್ನ ಸೋಲ್ಸೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಈಗಿನ ಟೆಕ್ನಾಲಜಿ ವಿಚಾರ ನೋಡಿದಾಗ, ತಂತ್ರಜ್ಞಾನದಲ್ಲಿ ಒಂದು ಸಣ್ಣ ದೇಶ ಕೂಡ ದೊಡ್ಡ ದೇಶವನ್ನು ಎದುರಿಸುವಂಥ ತಾಕತ್ತಿರುತ್ತೆ. ಹಂಗನ್ಬಿಟ್ಟು ಪಾಕಿಸ್ತಾನ ನಮ್ಮನ್ನು ಎದುರಿಸುತ್ತೆ ಅಂತಲ್ಲ. ಆದರೆ ಪಾಕಿಸ್ತಾನದ ಮನಸ್ಥಿತಿ ಹೇಗಿದೆ ಅಂದರೆ, ನಾವು ಹಾಳಾದರೂ ಪರವಾಗಿಲ್ಲ, ಬೇರೆಯವರು ಉದ್ಧಾರ ಆಗಬಾರ್ದು, ನಾವು ಹಾಳಾಗ್ತಿದ್ದೀವಿ, ಅವರು ಹಾಳಾಗಲಿ ಅನ್ನೋ ರೀತಿಯಾಗಿ ಇರಬಹುದು ಅವರ ಮನಸ್ಥಿತಿ. ಹೀಗಾಗಿ ನಮಗೆ ಎದುರಾಗಬಹುದಂಥ ಆತಂಕಗಳು, ಅಥವಾ ನಾವು ಯಾವತ್ತೂ ಕೂಡ ಭಾರತ ಯುದ್ಧ ಪ್ರಿಯ ರಾಷ್ಟ್ರ ಅಲ್ಲ. ನಾವು ಯಾವತ್ತೂ ಕೂಡ ಸಹಜವಾಗಿಯೇ ಶಾಂತಿ ಪ್ರಿಯ ರಾಷ್ಟ್ರ ನಮ್ಮದು. ಅಲಿಪ್ತ ನೀತಿ ಅಂತ ಕಾಲದಿಂದ ಕೂಡ ನಾವು ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಂಡು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ನರೇಂದ್ರ ಮೋದಿ ಅವರು ಏನೆಲ್ಲ ನಿರ್ಧಾರವನ್ನು ಕೈಗೊಳ್ಳಬಹುದು, ಇವತ್ತು ಏನು ಘೋಷಣೆ ಮಾಡಬಹುದು ಅನ್ನೋ ಒಂದು ಸಹಜ ಕುತೂಹಲ ಇದ್ದೇ ಇದೆ. ಸೊ ಹಾಗಾಗಿ ಇವತ್ತು ರಾತ್ರಿ 8 ಗಂಟೆ, ಸಹಜ ನಾನು ಆಗಲೇ ಆರಂಭದಲ್ಲೇ ಹೇಳಿದೆ, 8 ಗಂಟೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಿದಾಗ ಎಲ್ಲವೂ ಕೂಡ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಅದು 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದ್ದಾಗಿರ್ಬೋದು ಕೋವಿಡ್ ಟೈಮಲ್ಲಿ, ಅದಾದ ನಂತರ ಲಾಕ್ಡೌನ್ ಘೋಷಣೆ ಮಾಡಿದ್ದಾಗಿರ್ಬೋದು, ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ದಾಗಿರ್ಬೋದು, ಅಥವಾ ನೋಟು ಅಮಾನ್ಯೀಕರಣ ಅಂದರೆ ನೋಟ್ ಬ್ಯಾನ್ ಮಾಡಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ
ಅನೌನ್ಸ್ ಮಾಡಿದ್ರು ರಾತ್ರಿ 8 ಗಂಟೆ ತಮ್ಮ ಭಾಷಣದಲ್ಲೇ. ಸೊ ಈ ಒಂದು ಕಡೆ ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದಾರೆ ವಿಶೇಷ ಅಧಿವೇಶನವನ್ನು ಕರೀರಿ ಅಂತ. ಬಹುಶಃ ಇದು ನಿಜಕ್ಕೂ ಆಗಬೇಕಿರ್ತಕ್ಕಂಥ ಕೆಲಸ ಈಗ. ಯಾಕಂದರೆ ನರೇಂದ್ರ ಮೋದಿ ಅವರು ಈಗಾಗಲೇ ಏಪ್ರಿಲ್ 22 ಬಳಿಕ 3 ಬಾರಿ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲೂ ಕೂಡ ಆಪರೇಷನ್ ಸಿಂಧೂರ್ ಆದಮೇಲೂ ಕೂಡ ಸರ್ವಪಕ್ಷ ಸಭೆಯನ್ನು ಕರೆದು ಬೇರೆ ಬೇರೆ ಪಕ್ಷಗಳ ಅವರ ಒಂದು ನಿಲುವೇನು, ಒಂದು ವೇಳೆ ನಾವು ಯುದ್ಧ ಮಾಡಿಬಿಟ್ರೆ, ಅಕಸ್ಮಾತ್ ಯುದ್ಧ ಘೋಷಣೆ ಮಾಡಬೇಕಾದ್ರೆ ಬೇರೆ ಪಕ್ಷಗಳು, ಬೇರೆ ರಾಜಕೀಯ ಪಕ್ಷಗಳು ನಮಗೆ ಸಪೋರ್ಟ್ ಮಾಡ್ತಾವ ಇಲ್ವಾ, ಅವರ ನಿಲುವೇನು ಅನ್ನೋದನ್ನು ತಿಳಿದುಕೊಳ್ಳೋಕೆ ಈಗಾಗಲೇ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾಗಿದೆ. ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ನಾವು ಒಮ್ಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನು ಸ್ವತಃ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಈವನ್ ಓವೈಸಿ ಕೂಡ ಆ ಮಾತನ್ನು ಹೇಳಿದರು. ಅಂದರೆ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾವು ಬದ್ಧವಾಗಿದ್ದೇವೆ ಅನ್ನೋದು ಈಗಾಗಲೇ ಹೇಳಿದ್ದಾರೆ. ಇದ್ರ ಜೊತೆಗೆ ಇಷ್ಟೆಲ್ಲ ಆದಮೇಲೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ ಮೇಲೂ ಕೂಡ ಕೆಲವೊಂದಿಷ್ಟು ಏನು ಸ್ಪಷ್ಟನೆ ಬೇಕು ನಮಗೆ ಅನ್ನೋ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಈಗಲೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಪರಿಹಾರ ಏನಪ್ಪ ಅಂದರೆ ಸರ್ವಪಕ್ಷ ಸಭೆ ಆದ ನಂತರ ವಿಶೇಷ ಅಧಿವೇಶನ ಕರೀರಿ, ಎಲ್ಲರೂ ಕೂಡ ಚರ್ಚೆ ಮಾಡಲಿ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ಬಹುಶಃ ವಿಶೇಷ ಅಧಿವೇಶನವನ್ನು ಕರೆಯಬಹುದು. ಅದಕ್ಕೆ ನರೇಂದ್ರ ಮೋದಿ 8 ಗಂಟೆಗೆ ಭಾಷಣ ಮಾಡಬೇಕಂತೇನಿಲ್ಲ. ಒಂದು ಸರ್ಕಾರದ ಕಾರ್ಯದರ್ಶಿ ಇರ್ತಾರೆ, ಆ ಒಂದು ಲೆವೆಲಲ್ಲೇ ವಿಶೇಷ ಅಧಿವೇಶನ ಕರೆದ್ರೂ ಆಗ್ಬಿಡುತ್ತೆ. ಬಟ್ ನರೇಂದ್ರ ಮೋದಿ ಅವರು 8 ಗಂಟೆಗೆ ಭಾಷಣ ಮಾಡ್ತಾ ಇದ್ದಾರೆ ಅಂದರೆ ಒಂದು ಇವತ್ತೇನು ಸಂಜೆ 5 ಗಂಟೆಗೆ ಮೀಟಿಂಗ್ ಇದೆ, ಆ ಮೀಟಿಂಗ್ನ ಪ್ರತಿಫಲ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾರಾ ಅಥವಾ ಬೇರೆ ಏನಾದರೂ ವಿಚಾರವನ್ನು ಮಾತಾಡ್ತಾರಾ, ರಾಷ್ಟ್ರದಲ್ಲಿ ಈಗಾಗಲೇ ಯುದ್ಧ ಆಗಬೇಕಾಗಿತ್ತು, ಕದನ ವಿರಾಮ ಉಲ್ಲಂಘನೆ ತಪ್ಪಾಯಿತು ಅನ್ನೋ ಥರ ಏನು ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರಾ ಅನ್ನೋ ಒಂದು ಕುತೂಹಲ ಇದೆ. ಅಖಿಲೇಶ್, ನೋಡಬೇಕು ಯಾವ ಥರ ನರೇಂದ್ರ ಮೋದಿ, ಇಡೀ ದೇಶ ಕಾಯ್ತಾ ಇದೆ, ನಾವು ಕೂಡ ಕಾಯ್ತಾ ಇದ್ದೀವಿ ಏನು ಮಾತಾಡಬಹುದು ನರೇಂದ್ರ ಮೋದಿ ಅವರು ಅಂತ. ಸೊ ಸಹಜವಾಗಿಯೇ ಏಪ್ರಿಲ್ 22 ಬಳಿಕ ಬಿಹಾರಲ್ಲಿ ಒಂದು ಪೊಲಿಟಿಕಲ್ ಭಾಷಣದಲ್ಲಿ ಮಾತಾಡಿದ್ರಷ್ಟೇ, ಅದು ಬಿಟ್ಟರೆ ದೇಶವನ್ನು ಉದ್ದೇಶಿಸಿ ಅವ್ರು ಮಾತಾಡಿರಲಿಲ್ಲ. ಹಾಗಾಗಿ ಕುತೂಹಲ ಇದೆ ಏನು ಮಾತಾಡ್ತಾರೆ ಅಂತ. ಎಸ್ ದಿಲೀಪ್, ಇನ್ನು ದಿಲೀಪ್, ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಅಥವಾ ಕೇಂದ್ರ ಸರ್ಕಾರ ಸುದ್ದಿಗೋಷ್ಠಿ ಮಾಡುತ್ತೆ ಅಂದಾಗ ಸಾಮಾನ್ಯವಾಗಿನೇ ಕುತೂಹಲ ಇರುತ್ತೆ. ಯಾಕಂದ್ರೆ ಮೊನ್ನೆಯಷ್ಟೇ ಯಾವಾಗ ಮೊದಲ ಬಾರಿಗೆ ಪಹಲ್ಗಾಮ್ ದಾಳಿ ಆದಾಗ ಸುದ್ದಿಗೋಷ್ಠಿ ಮಾಡಿದಾಗ ಜಾತಿ ಗಣತಿ ಮತ್ತು ಜನಗಣತಿಯ ಒಂದು ಅನ್ಎಕ್ಸ್ಪೆಕ್ಟೆಡ್ ಹೇಳಿಕೆ ಬಂದಿತ್ತು, ಯುದ್ಧಕ್ಕೆ ಏನೋ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಬಟ್ ಈ ಬಾರಿಯೂ ಕೂಡ ಇಂಥದೇ ರೀತಿಯಾಗಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಕೆಲಸ ಆಗಬಹುದಾ? ಸದ್ಯದ ಮಟ್ಟಿಗೆ ಆ ಒಂದು ಸಾಧ್ಯತೆಗಳು ಅತಿ ಕಡಿಮೆ ಅಂತ ಹೇಳ್ಬೋದು ಅಖಿಲೇಶ್. ಯಾಕೆಂದರೆ ಒಂದು ಜಾತಿ ಗಣತಿ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಇನ್ನು ಸಚಿವ ಸಂಪುಟ ಸಭೆ ನಡೆಸಿ ಒಂದು ತೀರ್ಮಾನ ತಗೊಳ್ತು. ಈಗ ಆ ರೀತಿಯಾದಂಥ ಯಾವುದೇ ಸಚಿವ ಸಂಪುಟ ಸಭೆ ನಡೆದಿಲ್ಲ. ಜೊತೆಗೆ ಈಗ ಪ್ರಧಾನಿ ಮೋದಿಯವರು ಮೇಲಿಂದ ಮೇಲೆ ಸೈನ್ಯಾಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರು ಆ ರೀತಿಯಾದಂಥ ಒಂದು ಸಾಮಾಜಿಕ ಅಥವಾ ಆರ್ಥಿಕ ಒಂದು ಸಲಹಾ ಸಮಿತಿಯ ಸಭೆಗಳನ್ನು ಯಾವುದೂ ನಡೆಸಿಲ್ಲ. ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಭಾರತಕ್ಕೆ, ಅದರಲ್ಲೂ ಪ್ರಧಾನಿ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳು ಸಾಕಷ್ಟಿದೆ. ಯಾಕೆಂದರೆ ಇತ್ತೀಚೆಗೆ ತಾನೇ ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿಯವರು ಅತ್ಯಂತ ಕಠಿಣ ನಿಲುವನ್ನು ತಗೊಂಡಿದ್ರು ಅಂತ. ಅದೇ ರೀತಿ ಈಗಲೂ ಕೂಡ ಪ್ರಧಾನಿ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒತ್ತಡ ಇದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಮೇಕ್ ಇನ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತೇಳ್ಬಿಟ್ಟು ಒಂದು ಘೋಷಣೆ ಹೊರಡಿಸ್ಕೊಂಡು ಅಮೆರಿಕಾ ಫಸ್ಟ್ ಅಂತ ನಿಲುವಿಟ್ಕೊಂಡಿದ್ದರು. ಏಕಾಏಕಿ ಅವರು ಕಾಶ್ಮೀರದ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಎಲ್ಲರಿಗಿಂತ ಮೊದಲು ಪ್ರಕಟಿಸಿದ್ದೆ ಅವರು. ಹಂಗಾಗಿ ಎಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳು ಇರುತ್ತೆ, ರಾಜತಾಂತ್ರಿಕ ನಿಲುವುಗಳು ಇರ್ತವೆ. ಆದರೆ ಈ ಒಂದು ಸಂಘರ್ಷದ ಸಮಯದಲ್ಲಿ ಭಾರತದ ಜನರಿಗೆ ಆಗಲಿ ಬೇರೆ ಯಾರಿಗೇ ಆಗಲಿ ಈ ಬಗ್ಗೆ ನಿಖರ ಮಾಹಿತಿ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಶಾಂತ ಪರಿಸ್ಥಿತಿ ಆದ ನಂತರ ಅಥವಾ ಒಂದು 6 ತಿಂಗಳು ವರ್ಷ ಆದ ನಂತರ ಒಂದೊಂದೇ ವಿಚಾರಗಳು ಹೊರಬರೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ಈಗಲೂ ಕೂಡ ಪ್ರಧಾನಿ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳಿರ್ಬೋದು. ಜೊತೆಗೆ ಭಾರತದ ಪಕ್ಕದಲ್ಲೇ ಮತ್ತೊಂದು ಸಾಂಪ್ರದಾಯಿಕ ಎದುರಾಳಿ ರಾಷ್ಟ್ರ ಚೀನಾ ಇದೆ. ಚೀನಾದಿಂದನೂ ಭಾರತಕ್ಕೆ ಒತ್ತಡಗಳಿರ್ಬೋದು. ಜೊತೆಗೆ ವ್ಯಾಪಾರ ವಹಿವಾಟಿಂದ ಸಂಬಂಧಗಳಿದ್ದಾವೆ. ಜೊತೆಗೆ ಒಂದು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಗೆ ಭಾರತ ಸತತವಾಗಿ ಸಂಘರ್ಷ ನಡೆಸ್ತಲೇ ಬರ್ತಾ ಇದೆ. ಹಂಗಾಗಿ ಹಲವು ರೀತಿಯ ಒತ್ತಡಗಳಿರ್ಬೋದು. ಇವೆಲ್ಲದ್ರ ಮಧ್ಯೆಯೂ ಕೂಡ ಭಾರತ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ನಿರ್ಧಾರವನ್ನು ತಗೊಬೇಕಾಗಿರುತ್ತೆ. ಹಾಗಾಗಿ ಈಗ ಒಂದು ಏನು DGMOಗಳ ಸಭೆ ಇದೆ ಸಂಜೆ 5 ಗಂಟೆಗೆ, ಈ ಸಭೆಯ ಬಳಿಕ ಮತ್ತೊಂದು ಸುತ್ತಿನ ಸಭೆ ಸಹಜವಾಗೇ ನಡೆಯುತ್ತೆ. ಇದಾದ ಬಳಿಕ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತೆ. ಅಂದರೆ ಇಲ್ಲಿ ನೋಡಿ, ಪಾಕಿಸ್ತಾನಕ್ಕೂ ಮತ್ತು ಭಾರತಕ್ಕೂ ಇರೋ ವ್ಯತ್ಯಾಸ ಏನಂದರೆ, ಭಾರತದಲ್ಲಿ ಸೇನೆ ನೇರವಾಗಿ ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಆದರೆ ಪಾಕಿಸ್ತಾನದಲ್ಲಿ ಸೇನೆಗಳೇ ನಿರ್ಧಾರ ತಗೊಂಡು ಸೇನೆಗಳ ಕೂಗುಗಳಾಗಿ ಸೇನೆಗಳೇ
ಸೇನಾ ಮುಖ್ಯಸ್ಥರೇ ಒಂದು ದೇಶ ಚುಕ್ಕಾಣಿ ಹಿಡಿದಿರೋ ಉದಾಹರಣೆ ಪಾಕಿಸ್ತಾನದಲ್ಲಿದೆ. ಆದರೆ ಭಾರತದಲ್ಲಿ ಸೇನೆ ಯಾವ ತೀರ್ಮಾನ ತಗೊಳ್ಳಲ್ಲ. ಸೇನೆ ಕೇವಲ ಏನೊಂದು ಮಾತುಕತೆ ಆಯಿತು ಆ ಒಂದು ವಿವರನ ಕೇಂದ್ರ ಸರ್ಕಾರಕ್ಕೆ, ರಕ್ಷಣಾ ಇಲಾಖೆಗೆ ವಿವರಿಸುತ್ತೆ. ಆ ನಂತರ ಒಂದು ಸುದೀರ್ಘ ಸಭೆ ಬಳಿಕ ಸರ್ಕಾರ ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತೆ. ಈ ಒಂದು DGMOಗಳ ಸಭೆಯ ಅಂತಿಮ ನಿರ್ಧಾರ ಏನು? ಕದನ ವಿರಾಮನೋ ಅಥವಾ ಪಾಕಿಸ್ತಾನ ಜೊತೆ ಮತ್ತೆ ಸಂಘರ್ಷನೋ ಗೊತ್ತಿಲ್ಲ. ಅದು ಬಹುಶಃ ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿಯವರ ಬಾಯಿಂದನೇ ಬರುತ್ತೆ ಅಂತ ಅನಿಸುತ್ತೆ ಅಖಿಲೇಶ್. ಜೊತೆಯಲ್ಲಿ ಸತೀಶ್ ಸರ್, ಒಂದು ಬಹಳ ಪ್ರಮುಖವಾಗಿ ಈಗ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಯಾಕೆ ಬಂತು ಮಧ್ಯಸ್ಥಿಕೆ ಅನ್ನೋದಾಗಿ ದೊಡ್ಡ ಮಟ್ಟದ ವಿರೋಧ ಶುರು ಆಗ್ತಿತ್ತು. ಅದಕ್ಕೆ ಕೇಂದ್ರವೂ ಕೂಡ ಏನ್ ಹೇಳಿತು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಭಯ ದೇಶಗಳು ಮಾತನಾಡ್ತವೆ, ಬೇರೆ ಎಂಟ್ರಿ ಬೇಡ ಅನ್ನೋದು. ಹೀಗಾಗಿ ಆ ಒಂದು ವಿಚಾರಕ್ಕೆ ಪಾಕಿಸ್ತಾನ ಸೇರಿ ಜಾಗತಿಕ ಮಟ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಸಂದೇಶ ಕೊಡುವಂತ ಸಾಧ್ಯತೆ ಇದೆಯಾ? ಈ ವಿಚಾರದಲ್ಲಿ ಭಾರತ ಸಾಮರ್ಥ್ಯ ಇದೆ ಎನ್ನುವಂತ ನಿಟ್ಟಿನಲ್ಲೇ ಅಖಿಲೇಶ್, ವಿಶೇಷವಾಗಿ ಈಗ ಮಾಹಿತಿ ಬರ್ತಾ ಇದೆ DGMO ಸಭೆ ಮತ್ತೆ ಮುಂದೂಡಿಕೆ ಆಗಿದೆ ಅಂತ. 5 ಗಂಟೆಗೆ ಮೀಟಿಂಗ್ ಇತ್ತು, 5 ಗಂಟೆಯ ಸಭೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಅಂದರೆ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಆಗೋ ಥರ ಕಾಣಿಸ್ತಾ ಇದೆ ಅಖಿಲೇಶ್. ನಮ್ಮ ಟೀಮ್ ಈಗ ಬ್ರೇಕಿಂಗ್ ಆಗ್ಬೋದು ಅದನ್ನು. ಸೊ DGMA ಏನು ಮೀಟಿಂಗ್ ಇತ್ತು 5 ಗಂಟೆಗೆ, ಆ 5 ಗಂಟೆಯ ಸಭೆ ಈಗ ಮುಂದೂಡಿಕೆ ಆಗಿದೆ. ಇವತ್ತು 12 ಗಂಟೆಗಿತ್ತು, 12 ಗಂಟೆಯಿಂದ ಮತ್ತೆ 5 ಗಂಟೆಗೆ ಹೋಗಿದೆ, ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಅಂದರೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಆದಾಗ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದರು. ಆದರೆ ಈಗ 5 ಗಂಟೆ ಇದ್ದ ಸಭೆ ಮತ್ತೆ ಮುಂದೂಡಿಕೆ ಆಗಿದೆ. ಸೊ 5 ಗಂಟೆ ಸಭೆಗೆ ಮುಂಚೆನೆ 2:15 ಪ್ರೆಸ್ ಮೀಟನ್ನು ಮಾಡಿದ್ರು ನಮ್ಮ 3 ಸೇನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮೀಟಿಂಗನ್ನು ಮಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಕಳೆದ 5 ದಿನಗಳಲ್ಲಿ ಆಪರೇಷನ್ ಸಿಂಧೂರ್ ವಿಚಾರವಾಗಿ ಏನೆಲ್ಲ ಆಯಿತು ಅಂತ. ಅದರ ಜೊತೆಗೆ 5 ಗಂಟೆಗೆ ನಾವು ಪಾಕಿಸ್ತಾನದ ಜೊತೆ ಏನು ಹಾಟ್ಲೈನಲ್ಲಿ ಮಾತನಾಡ್ತೀವಿ, DGMO ಸಭೆ ಇದೆ, ಆ ಸಭೆಯಲ್ಲಿ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ, ಪಾಕಿಸ್ತಾನದ ನಿರ್ಧಾರ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ನಮ್ಮ ವಾದವನ್ನು ನಾವು ಮಂಡಿಸ್ತೀವಿ, ಅದಾದ ನಂತರ ಕೆಲವೊಂದಿಷ್ಟು ಸ್ಪಷ್ಟನೆ ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಅನ್ನೋ ಮಾತನ್ನು ಮಧ್ಯಾಹ್ನದ 2:15 ಪ್ರೆಸ್ ಮೀಟಲ್ಲಿ ಹೇಳಿದರು. ಆದರೆ ಈಗ 5 ಗಂಟೆಗೆ ಏನು ಸಂಜೆ 5 ಗಂಟೆಗಿತ್ತು DGMO ಸಭೆ, ಅದು ಕೂಡ ಮತ್ತೆ ಮುಂದೂಡಿಕೆ ಆಗಿದೆ. ಎಷ್ಟೊತ್ತಿಗೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಮತ್ತಷ್ಟು ಮಾಹಿತಿ ಬರಬೇಕಾಗಿದೆ. ಹಾಗಾಗಿ 5 ಗಂಟೆ ಸಭೆ ಬದಲಾಗಿದೆ. ಅಂದರೆ ಸಭೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ. ಮೊನ್ನೆ ಫೋನ್ ಲೈನ್ ಮಾತಾಡಿದ್ ಬಿಟ್ರೆ ಅದಾದ ನಂತರ ಅಫಿಷಿಯಲ್ ಆಗಿ ಹಾಗೆ ಲೈನ್ ಅಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಭಾರತ ಪಾಕಿಸ್ತಾನ DGMO ಸಭೆ ಮುಂದೂಡಿಕೆ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ DGMOಗಳ ಸಭೆ ಇದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿತ್ತು. ಇಂದು ಮಧ್ಯಾಹ್ನ 12 ಗಂಟೆಗೆ ಉಭಯ ಅಧಿಕಾರಿಗಳ ಮಾತುಕತೆ ಇತ್ತು. ಸಭೆ ಮುಂದೂಡಿಕೆಗೆ ಸದ್ಯಕ್ಕೆ ಯಾವುದೇ ಕಾರಣಗಳನ್ನ ಕೊಟ್ಟಿಲ್ಲ. ಭಾರತ ಪಾಕಿಸ್ತಾನ DGMO ಸಭೆ ಸಂಜೆ ಇತ್ತು, ಆದರೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತ ಮತ್ತು ಪಾಕಿಸ್ತಾನ ಎರಡು ಕಡೆಯ ಉಭಯ ಅಧಿಕಾರಿಗಳು ಮಹತ್ವದ ಸಭೆಯನ್ನ ಮಾಡೋದಕ್ಕೆ ಹಾಟ್ಲೈನ್ ಮೂಲಕವಾಗಿ ಉಭಯ ದೇಶಗಳು ಚರ್ಚೆ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಸದ್ಯ ಸಭೆ ಮುಂದೂಡಿಕೆ ಆಗಿದೆ, ಆದರೆ ನಿಖರ ಕಾರಣವನ್ನ ಕೊಟ್ಟಿಲ್ಲ ಯಾಕೆ ಮುಂದೂಡಲಾಗ್ತಿದೆ ಅನ್ನುವಂಥ ವಿಚಾರ. ಒಟ್ಟಲ್ಲಿ ಈಗ DGMOಗಳ ಮಹತ್ವದ ಸಭೆಯನ್ನ ಮುಂದೂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಉಭಯ ದೇಶಗಳ ಚರ್ಚೆ ಹೊತ್ತಿನಲ್ಲಿ ಹಲವು ಕಂಡೀಷನ್ಸ್ಗಳನ್ನ ಹಾಕುವಂತ ಸಾಧ್ಯತೆಗಳಿತ್ತು, ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದಿತ್ತು. ಆದ್ರೆ ಸಭೆ ಮುಂದೂಡಿಕೆ ಆಗಿದೆ, ಸದ್ಯಕ್ಕೆ ಯಾವುದೇ ಕಾರಣಗಳನ್ನ ನೀಡಿಲ್ಲ. ಎಸ್ ಸತೀಶ್ ಸರ್, ಹಾಗೆ ಕಂಟಿನ್ಯೂ ಮಾಡಿ ಮಾತನಾಡ್ತಾ ಇದ್ರಿ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಎಸ್, ಈಗ ನೀವು ಈಗಾಗಲೇ ಹೇಳಿದ್ರಿ DGMO ಸಭೆ ಮುಂದೂಡಿಕೆ ಆಗಿದೆ ಅಂತ. ಇನ್ನು ಟೈಮಿಂಗ್ಸ್ ಕನ್ಫರ್ಮ್ ಆಗಿಲ್ಲ. ಮಧ್ಯಾಹ್ನ ಇತ್ತು, ಅದಾದ್ರೆ 5 ಗಂಟೆಗೆ ಅಂತ ಫಿಕ್ಸ್ ಮಾಡಿದ್ರು. ಬಟ್ ಈಗ ಮತ್ತೆ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದು 6 ಗಂಟೆಗೆ ಆಗ್ಬೋದು ಅಥವಾ 7 ಗಂಟೆಗೆ ಆಗ್ಬೋದು. ಆದರೆ ಕ್ಯಾನ್ಸಲ್ ಆಗಿಲ್ಲ. ಪಾಕಿಸ್ತಾನ ಮತ್ತು ಭಾರತದ DGMO ಸಭೆ ಏನಿದೆ ಅದಕ್ಕೆ ಸೂಕ್ತ ಟೈಮಿಂಗ್ಸ್ ನಿಗದಿ ಆಗಿಲ್ಲ. ನಾವು ನಿನ್ನೆ ಮನೆಯನ್ನು ಕೇಳಿದಾಗ ಇವತ್ತು 12 ಗಂಟೆಗೆ ಸಭೆ ಅಂತಿತ್ತು, ಬೆಳಗ್ಗೆ ಕೇಳಿದಾಗ 5 ಗಂಟೆಗೆ ಸಭೆ ಅಂತಿತ್ತು. ಬಟ್ ಈ ಕ್ಷಣದವರೆಗೆ ಟೈಮಿಂಗ್ಸ್ ಕನ್ಫರ್ಮ್ ಆಗಿಲ್ಲ ಅಖಿಲೇಶ್. ಹಾಗಾಗಿ ಅದು 5 ಗಂಟೆಗೆ ಆಗುತ್ತಾ, 6 ಗಂಟೆಗೆ ಆಗುತ್ತಾ, 7 ಗಂಟೆಗೆ ಆಗುತ್ತಾ ಗೊತ್ತಿಲ್ಲ. ಅಂದರೆ ಅಫಿಷಿಯಲ್ ಆಗಿ ಟೈಮಿಂಗ್ಸ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಾಟ್ಲೈನಲ್ಲಿ ಮಾತುಕತೆ ಇದೆ, DGMO ಸಭೆ ಇದ್ದೇ ಇದೆ. ಬಟ್ ಯಾವ ಟೈಮಿಂಗ್ಸ್ ಅನ್ನೋದು ಕನ್ಫರ್ಮ್ ಆಗೋಗಾಗಿದೆ. ಸೊ ಇದೊಂದು ಕಡೆ. ಸೊ ನರೇಂದ್ರ ಮೋದಿ ಅವರ ಇವತ್ತು ಭಾಷಣಕ್ಕೂ ಮುಂಚೆ ಬೆಳಗ್ಗೆಯಿಂದಲೂ ಕೂಡ ದೊಡ್ಡ ಮಟ್ಟದ ಸಭೆಗಳನ್ನು ನಡೆಸ್ತಾನೆ ಇದ್ದಾರೆ. ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾನೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ ಗೃಹ ಸಚಿವ, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಸಾಕಷ್ಟು ಮಂತ್ರಿಗಳು, ಅಂದರೆ ಈ ರಕ್ಷಣೆಗೆ ಅಥವಾ ಭಾರತ ಮತ್ತು ಪಾಕಿಸ್ತಾನದ ವಿಚಾರವಾಗಿ ಆಪರೇಷನ್ ಸಿಂಧೂರಲ್ಲಿ ಭಾಗಿಯಾದಂತಹ ಸಚಿವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ CDS ಅನಿಲ್ ಚೌಹಾಣ್ ಕೂಡ ಭಾಗಿಯಾಗಿದ್ದರು. 3 ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ದರು. ಅಜಿತ್ ದೋವಲ್
ರಾಷ್ಟ್ರೀಯ ಭದ್ರತಾ ಸಲಹಾಗಾರ ಅವರು ಕೂಡ ಭಾಗಿಯಾಗಿದ್ದರು. ಅಂದರೆ ಕಳೆದ ಒಂದು 10-15 ದಿನಗಳಿಂದ ಈ ನಿರಂತರವಾಗಿ ನರೇಂದ್ರ ಮೋದಿಯವರು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಯಸ್ ಆಗಿ ಸಭೆಗಳನ್ನು ಮಾಡ್ತಾನೆ ಇದ್ದಾರೆ. ನಮ್ಮ ಭಾರತದ ನಿಲುವು ಹೇಗಿರಬೇಕು, ನಮ್ಮ ಪ್ರತಿದಾಳಿ ಹೇಗಿರಬೇಕು, ನಮ್ಮ ಪ್ರತಿ ರಿಯಾಕ್ಷನ್ ಹೇಗಿರಬೇಕು ಅಂತ ಈಗೇನು ನಾವು ಕಳೆದ 4-5 ದಿನಗಳಿಂದ ಸೇನಾ ಅಧಿಕಾರಿಗಳ ಸುದ್ದಿಗೋಷ್ಠಿಯನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಹಿಂದೆ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಒಂದು ಚರ್ಚೆ ಇದ್ದೇ ಇರುತ್ತೆ. ಮಾಧ್ಯಮಗಳ ಮುಂದೆ ಸೇನಾ ಅಧಿಕಾರಿಗಳು ಬಂದು ಮಾತಾಡ್ತಾರೆ ಅಂದಾಗ ಅದಕ್ಕಿಂತ ಮುಂಚೆ ಚರ್ಚೆ ಆಗಿರುತ್ತೆ. ನರೇಂದ್ರ ಮೋದಿಯವರ ಸಚಿವಾಲಯ ಕಚೇರಿಯಲ್ಲಿ ಚರ್ಚೆ ಆಗಿರುತ್ತೆ, ಏನು ಮಾತಾಡಬೇಕು, ಏನು ಮಾಹಿತಿ ಕೊಡಬೇಕು ಅಂತ. ಆಗಲೇ ನಮ್ಮ ದಿಲೀಪ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನವನ್ನು ಕಂಪೇರ್ ಮಾಡಿ ಪಾಕಿಸ್ತಾನದಲ್ಲಿ ಸೇನೆನೇ ಒಂದು ರೀತಿ ಪರಮ ಅಧಿಕಾರವನ್ನು ಚಲಾಯಿಸಬಹುದು, ಆ ರೀತಿಯಾದಂಥ ಒಂದು ದ್ರಾಷ್ಟ್ರ ಉದ್ದಟತನವನ್ನು ಪಾಕಿಸ್ತಾನ ಸೇನೆ ಮಾಡಬಹುದು. ಪ್ರಧಾನಿಗೂ ಮಾಹಿತಿ ಕೊಡಲ್ಲ ಅಥವಾ ಅಲ್ಲಿನ ಸರ್ಕಾರಕ್ಕೂ ಮಾಹಿತಿ ಕೊಡಲ್ಲ, ಏನು ಬೇಕಾದರೂ ಮಾಡಬಹುದು ಪಾಕಿಸ್ತಾನ ಸೇನೆ. ಈ ಹಿಂದೆ ಹಲವು ಉದಾಹರಣೆಗಳು ಕೂಡ ಇದ್ದಾವೆ. ಬಟ್ ಭಾರತದಲ್ಲಿ ಆ ಪರಿಸ್ಥಿತಿ ಇಲ್ಲ. ನಾವೇನೇ ಒಂದು ನಮ್ಮ ಭಾರತೀಯ ಸೇನೆ ಒಂದು ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆ ಅಂದರೆ ಅದು ಆಯಾ ಸಂಬಂಧಪಟ್ಟ ಸಚಿವಾಲಯಕ್ಕೆ ಮಾಹಿತಿಯನ್ನು ಗಮನಕ್ಕೆ ತಂದಿರತಕ್ಕಂಥ ಕೆಲಸವನ್ನು ಮಾಡಿರುತ್ತೆ. ಅದೇ ರೀತಿ ನರೇಂದ್ರ ಮೋದಿ ಇವತ್ತು ಬೆಳಗ್ಗೆಯಿಂದ ಸಭೆಗಳ ಮೇಲೆ ಸಭೆ, ಪ್ರತಿಯೊಂದು ಇಲಾಖೆಯ ಸಭೆ, ಅದು ವಿದೇಶಾಂಗ ಇಲಾಖೆ ಆಗಿರ್ಬೋದು, ರಕ್ಷಣಾ ಇಲಾಖೆ ಆಗಿರ್ಬೋದು, ಅಥವಾ ಗೃಹ ಇಲಾಖೆ ಆಗಿರ್ಬೋದು, ಆಮೇಲೆ ಸೇನಾ ಅಧಿಕಾರಿಗಳ ಸೇನಾ ಪ್ರಮುಖರು ಇರ್ಬೋದು, ಅವರೆಲ್ಲರ ಜೊತೆ ಕೂಡ ಸಭೆಯನ್ನು ಮಾಡಿ ಈಗ 8 ಗಂಟೆಗೆ ಭಾಷಣವನ್ನು ಮಾಡ್ತಾರೆ, ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅನ್ನೋ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಹಾಗಾಗಿ ಈ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಹಾಟ್ಲೈನ್ ಮಾತುಕತೆಗೂ ಮುನ್ನವೇ ಮಾತಾಡ್ತಾರಾ ಅಥವಾ ಮಾತುಕತೆಯ ಸಾರಾಂಶವನ್ನು ಹೇಳ್ತಾರಾ ಅಥವಾ ತಮ್ಮ ನಿಲುವೇನು, ನಾವು ಯಾಕೆ ಈ ಒಂದು ನಿರ್ಧಾರವನ್ನು ಕೈಗೊಂಡ್ವಿ ಅನ್ನೋ ರೀತಿಯಾಗಿ ಮಾತನಾಡ್ತಾರಾ ಅನ್ನೋ ಒಂದು ಕುತೂಹಲ ಒಂದು ಕಡೆ ಇದೆ. ಮತ್ತೊಂದು ಕಡೆ 26 ಮಂದಿ ಏನು ಪೆಹಲ್ಗಾಮಲ್ಲಿ ಮೃತಪಟ್ಟಿದ್ರು ಅವ್ರ ಬಗ್ಗೆ ಕೂಡ ನರೇಂದ್ರ ಮೋದಿಯವರು ಇನ್ನೂ ಮಾತನಾಡಿಲ್ಲ. ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಮಾತನ್ನು ಆಡಬಹುದಾ ಅನ್ನೋ ಒಂದು ಚಿಂತನೆ ಕೂಡ ಅಂದರೆ ಆ ರೀತಿ ಮಾತನಾಡಬಹುದು. ಅದಾದ ಬಳಿಕ ಜಮ್ಮು ಕಾಶ್ಮೀರ ಏನು LOC ಗಡಿಯಲ್ಲಿ ಗುಂಡಿನ ದಾಳಿ ಆಯಿತು, ಅಲ್ಲೂ ಕೂಡ ಸುಮಾರು 15ಕ್ಕೂ ಹೆಚ್ಚು ನಾಗರಿಕರು ಬಲಿಯಾದರು ಭಾರತದವರು ಪಾಕಿಸ್ತಾನದ ಗುಂಡಿನ ದಾಳಿಗೆ. ಅದ್ರ ಬಗ್ಗೆ ಮಾತನಾಡ್ತಾರ. ಸೊ ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ಈ ಒಂದು ಭಾಷಣ ಏನಾಗಿರಬಹುದು, ಏನಾದರೂ ಘೋಷಣೆ ಮಾಡ್ತಾರಾ, ಯಾವ ರೀತಿ ಮಾತಾಡಬಹುದು, ಯಾವ ವಿಚಾರವಾಗಿ ಮಾತಾಡಬಹುದು ಅನ್ನೋದಂತೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಖಿಲೇಶ್. ಎಸ್ ದಿಲೀಪ್ ಅವರೇ, ನಾವಾಗಲೇ ಸತೀಶ್ ಅವ್ರು ಹೇಳ್ತಾ ಇದ್ರು, ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪ್ರಮುಖವಾದಂತ ಸಭೆಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ. ಮತ್ತೆ DGMOಗಳ ಸಭೆಗಳು ಮುಂದೂಡಿಕೆ ಆಗ್ತಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗುವಂತೆ 8 ಗಂಟೆಗೆ ಭಾಷಣ ಮಾಡ್ತಾರೆ ಅನ್ನೋದಾಗಿ ಹೇಳಿದ್ದಾರೆ. ಹೀಗಾಗಿ ಸಮಥಿಂಗ್ ಬಿಗ್, ದೊಡ್ಡದೇನಾದ್ರೂ ಆಗ್ಬಹುದಾ, ನಿರ್ಧಾರ ಕೈಗೊಳ್ಬಹುದಾ? ಎಲ್ಲರ ಪ್ರಶ್ನೆ ಇರೋದು ಹೀಗೆ. ಏನ್ ಸಾಧ್ಯತೆಗಳಿದೆ, ಯಾವ ವಿಚಾರವನ್ನ ಉಲ್ಲೇಖ ಮಾಡಬಹುದು? ಒಂದು ಅಖಿಲೇಶ್, ಈಗ ಒಂದು ಮಾಹಿತಿಯನ್ನು ನೀಡೋದಾದರೆ, ಈಗ ಒಂದು ಪಾಕಿಸ್ತಾನದ ಒಂದು ಪ್ರಧಾನಿ ಶಹಬಾಜ್ ಶರೀಫ್ ಏನಿದ್ದಾರೆ, ಅವರು ಭಾರತ ಯಾವಾಗ ಕದನ ವಿರಾಮ ಘೋಷಣೆಗೆ ಒಪ್ಕೊಂತೋ ಆವಾಗ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಪಾಕಿಸ್ತಾನ ಗೆದ್ದೇ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡ್ತಾರೆ. ಜನ ಸಂಭ್ರಮಾಚರಣೆ ಮಾಡಬೇಕು ಅಂತ ಮಾಡ್ತಾರೆ. ಆದರೆ ಇದು ಒಂದು ಫೇಕ್ ನೆರೇಟಿವ್, ಅಂದರೆ ಒಂದು ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನ ಪ್ರಧಾನಿನೇ ಹರಡ್ತಾರೆ. ಈ ಮೂಲಕ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದುಬಿಟ್ಟಿದೆ ಅನ್ನೋದ್ರ ಮೂಲಕ ತಪ್ಪು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಒಂದು ತಪ್ಪು ಸಂದೇಶಕ್ಕೆ ಪ್ರಧಾನಿ ಮೋದಿಯವರೇ ಕೌಂಟ್ರ್ ಕೊಡ್ತಾರಾ ನೋಡಬೇಕು. ಯಾಕೆಂದರೆ ಪ್ರಧಾನಿ ಮೋದಿಯವರ ಮಾತನ್ನು ಒಂದು ವಿಶ್ವಾಸಾರ್ಹ ಮುಖವನ್ನಾಗಿ ಪರಿಗಣಿಸಲಾಗುತ್ತೆ. ಜೊತೆಗೆ ಈ ರೀತಿಯಾದಂಥ ಫೇಕ್ ನೆರೇಟಿವ್ಗಳಿಗೆ ಪ್ರಧಾನಿ ಮೋದಿಯವರೇ ಉತ್ತರ ಕೊಡೋಕ್ಕೆ ಸೂಕ್ತ ವ್ಯಕ್ತಿ ಅಂತ ಭಾವಿಸಿರ್ಬೋದು ಸರ್ಕಾರ, ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಡೇ 1ನಿಂದನೂ ಮೊದಲನೇ ದಿನದಿಂದನೂ ಹಲವು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದೆ. ಭಾರತದ ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ, ಭಾರತದ ಯಾವುದೋ ನಗರ ಮೇಲೆ ದಾಳಿ ನಡೆಸಿದ್ದೀವಿ, ಭಾರತದ ATMಗಳಲ್ಲಿ ದುಡ್ಡಿಲ್ಲ, ಈ ರೀತಿಯಾದಂಥ 108 ಫೇಕ್ ನ್ಯೂಸ್ಗಳನ್ನ ಹರಡಿದೆ. ಅದೇ ರೀತಿ ಈ ಒಂದು ಸಂಘರ್ಷದಲ್ಲಿ ನಾವು ಗೆದ್ದುಬಿಟ್ಟಿದ್ದೀವಿ ಅಂತಲೂ ಕೂಡ ಸುದ್ದಿ ಹರಡ್ತಿದೆ. ಪಾಕಿಸ್ತಾನದ ಈ ಎಲ್ಲ ಒಂದು ಸುಳ್ಳು ಸುದ್ದಿ ಹರಡೋದಕ್ಕೆ ವೇದಿಕೆ ಆಗ್ತಿರೋದು ಸೋಷಿಯಲ್ ಮೀಡಿಯಾಗಳು. ಹೀಗಾಗಿ ಪ್ರಧಾನಿ ಮೋದಿಯವರು ಇವತ್ತಿನ ಒಂದು ರಾತ್ರಿಯ ಭಾಷಣದಲ್ಲಿ ಭಾರತ ಯಾವ ಹಂತದಲ್ಲಿ ಮುನ್ನಡೆದಿದೆ, ಈ ಒಂದು ಸಂಘರ್ಷದಲ್ಲಿ ಭಾರತ ಎಷ್ಟು ಮಟ್ಟಿಗೆ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ, ಅಂದರೆ ದೇಶದ ಒಂದು ಮುಖ್ಯಸ್ಥರ ಬಾಯಿಂದನೇ ಈ ಮಾತನ್ನು ಹೇಳಿಸ್ಬೇಕು ಅಂತ ಹೇಳ್ಬಿಟ್ಟು ಸೇನೆ ಒಂದು ಮನವಿ ಮಾಡಿರಲೂಬೋದು. ಹೀಗಾಗಿ ಸ್ಪೆಕ್ಯುಲೇಷನ್ಗಳು ಮಾಡೋದಕ್ಕೆ ಸಾಕಷ್ಟಿದೆ. ಪ್ರಧಾನಿ ಮೋದಿಯವರು ಗೊತ್ತಿಲ್ಲ, ನೀವು ಆವಾಗಲೇ ಹೇಳ್ದಂಗೆ ಬೇರೆ ಇನ್ಯಾವುದೋ ಒಂದು ವಿಭಿನ್ನವಾದ ವಿಚಾರದ ಬಗ್ಗೆ ಮಾತುಕತೆ ಶುರು ಮಾಡಿದ್ರು ಮಾಡ್ಬೋದು. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಆಪರೇಷನ್ ಸಿಂಧೂರ್ ವಿಚಾರವಾಗಿಯೇ ಪ್ರಧಾನಿ ಮೋದಿಯವರ ಒಂದು ಹೆಚ್ಚಿನ ಫೋಕಸ್ ಇರ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿಯವರು ಒಂದು ಕಡೆ ಪಾಕಿಸ್ತಾನಕ್ಕೆ ಬರೀ ಎಚ್ಚರಿಕೆ ಕೊಡ್ತಾರಾ ಅಥವಾ ಯಾರೊಂದು ಪಹಲ್ಗಾಮ್ ದಾಳಿಯಲ್ಲಿ ಮೃತರಾಗಿದ್ದಾರೆ, ಪಾಕಿಸ್ತಾನ ದಾಳಿನಲ್ಲಿ ಮೃತರಾಗಿದ್ದಾರೆ, ಅವ್ರಿಗೆ ಸಾಂತ್ವನ ಹೇಳ್ತಾರಾ,
ಒಂದು ಪಾಕಿಸ್ತಾನ ದಾಳಿಯಲ್ಲಿ ಸೈನಿಕರು ಏನು ಹತರಾಗಿದ್ದಾರೆ, ಈ ಹುತಾತ್ಮರಾಗಿದ್ದಾರೆ, ಅವರ ಕುಟುಂಬ ವರ್ಗಕ್ಕೆ ಒಂದು ಸಾಂತ್ವನ ಹೇಳ್ತಾರೆ. ಹೀಗೆ ತುಂಬ ವಿಚಾರಗಳಿದ್ದಾವೆ. ಯಾವ ವಿಚಾರಕ್ಕೆ ಪ್ರಧಾನಿ ಮೋದಿಯವರು ಇವತ್ತು ರಾತ್ರಿ 8 ಗಂಟೆಗೆ ಮಾತಾಡ್ತಾರೆ, ಅಥವಾ ಎಲ್ಲದನ್ನು ಮೀರಿ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಯಾಕೆಂದರೆ 1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ರೇಡಿಯೋದಲ್ಲಿ ಘೋಷಣೆ ಮಾಡಿದರು. ಆದ್ರೆ ಆಡಿಯೋ ಈಗಲೂ ಕೂಡ ಎಷ್ಟೋ ಕಡೆ ವೈರಲ್ ಆಗುತ್ತೆ. ಇಂದಿರಾ ಗಾಂಧಿಯವರು ಆ ಘೋಷಣೆ ಮಾಡಿದ್ದು ಅದೇ ರೀತಿಯಾದಂಥ ಯಾವುದಾದ್ರೂ ಒಂದು ಮಹತ್ವದ ನಿರ್ಧಾರ ತಗೊಂತಾರ ಗೊತ್ತಿಲ್ಲ. ಬಾಯೋರ್ ಬೆಹನೋ ಅಂತ ಹೇಳಿದಾಗ ಮುಂದಿನ ಸಾಲ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು ಅಖಿಲೇಶ್. ಜೊತೆಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಅಂದಾಗ ಒಂದು ಕುತೂಹಲಗಳಿರೋದು ಸತಿ ಸರ್, ಅಂದ್ರೆ ಬಹಳ ಪ್ರಮುಖವಾಗಿ ಸೇನೆ ಸತತವಾಗಿ ಕಾರ್ಯಾಚರಣೆ ಏನಾಗಿದೆ, ಆಪರೇಷನ್ ಸಿಂಧೂರ ಹೇಗಿದೆ ಅನ್ನೋದು ವಿತ್ ಡಾಟಾ ಸಮೇತ ಸುದ್ದಿಗೋಷ್ಠಿ ಮಾಡಿದ್ರು. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋದಕ್ಕೂ ಸೇನೆ ಮಾಡೋದಕ್ಕೂ ಜನರಲ್ಲಿ ಒಂದು ಡಿಫ್ರೆನ್ಸ್ ಇದ್ದೇ ಇದೆಯಲ್ಲ. ಅದರಲ್ಲಿ ಮೋದಿ ಅವರು ಏನ್ ಹೇಳ್ತಾರೆ ಅನ್ನೋದು ಸಾಮಾನ್ಯವಾಗಿ ದೇಶವಾಸಿಗಳು ಒಂದು ಬೇರೆ ರೀತಿಯಾದಂತ ನಿರೀಕ್ಷೆ ಇಟ್ಕೊಂಡಿರ್ತಾರಲ್ವಾ, ಆ ಡಿಫ್ರೆನ್ಸಸ್ಗಳು. ಎಸ್ ಅಖಿಲೇಶ್, ಸಹಜವಾಗಿಯೇ ನರೇಂದ್ರ ಮೋದಿ ಅವರ ಮಾತನ್ನ ಕೇಳೋದಕ್ಕೆ ಇಡೀ ದೇಶ ಕಾಯ್ತಾ ಇದೆ. ದೇಶ ಅಲ್ಲ, ಇಡೀ ಪ್ರಪಂಚ ಕಾಯ್ತಾ ಇದೆ. ನಾವು ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಬಳಿಕ, ಅಂದರೆ ನಾನು ಮಧ್ಯಸ್ಥಿಕೆಯನ್ನು ಮಾಡಿದೆ ಪಾಕಿಸ್ತಾನ ಮತ್ತು ಭಾರತ ನಡುವೆ, ಮಧ್ಯರಾತ್ರಿ ನಾನು ಮಧ್ಯಸ್ಥಿಕೆ ಮಾಡಿದೆ ಅನ್ನೋ ಒಂದೇನು ಟ್ವೀಟ್ ಇತ್ತು. ಅದಾದ ನಂತರ ಒಂದು ರೀತಿ ಅಂದರೆ ಭಾರತ ಎಲ್ಲಿ ಸಾಕ್ತಿದ್ಯಪ್ಪ, ವಿಶ್ವಗುರು ಅಂತ ಮೋದಿಯವರನ್ನು ಕರಿತಾ ಇದ್ವಿ ನಾವು. ಮೋದಿಯನ್ನು ವಿಶ್ವಗುರು ಅಂತ ಕರಿಬಾರ್ದಾಗಿದ್ರೆ ಅಂತ ಸ್ವತಃ ಕಾಂಗ್ರೆಸ್ ನಾಯಕರು ಸಾಕಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡಿದ್ರು. BJP ಕಾರ್ಯಕರ್ತರು ಕೂಡ ಒಂದು ರೀತಿ ಅಸಮಾಧಾನವನ್ನು ಹೊರ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನರೇಂದ್ರ ಮೋದಿ ಯಾಕೆ ಮಾತು ಕೇಳಬೇಕು, ಟ್ರಂಪ್ ಮಾತು ಯಾಕೆ ಕೇಳಬೇಕು, ಅಮೇರಿಕಾದ ಮಾತು ಯಾಕೆ ಕೇಳಬೇಕು. ಒಂದು ಕಾಲದಲ್ಲಿತ್ತು ನರೇಂದ್ರ ಮೋದಿ ಅಂದರೆ ಅಮೇರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತ ಕರಿತಾ ಇದ್ರು. ಆದರೆ ಇವತ್ತು ವಿಶ್ವದ ದೊಡ್ಡಣ್ಣ ಆಗಿ ಅಮೇರಿಕ ಉಳಿದಿಲ್ಲ. ಈಗಲೂ ಯಾಕೆ ಅಮೇರಿಕಾದ ಮಾತನ್ನು ಕೇಳಬೇಕು ನಾವು. ಡೊನಾಲ್ಡ್ ಟ್ರಂಪ್ ಮೊನ್ನೆ ಅಧ್ಯಕ್ಷ ಆದರು. ನರೇಂದ್ರ ಮೋದಿ ಕಳೆದ 11-12 ವರ್ಷಗಳಿಂದ ಪ್ರಧಾನಿಯಾಗಿದ್ದಾರೆ. ಈಗ ಅವ್ರ ಮಾತು ಮೋದಿಯವ್ರು ಯಾಕೆ ಕೇಳಬೇಕು. ಇವಾಗ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸಬೇಕಾ ಬೇಡವಾ ಅನ್ನೋದು ವಿಚಾರವಾಗಿ ನರೇಂದ್ರ ಮೋದಿಯವ್ರು ಮಾತಾಡ್ತಾರೆ. ರಷ್ಯಾ ಜೊತೆ ಮೋದಿಯವ್ರು ಮಾತಾಡ್ತಾರೆ, ಉಕ್ರೇನ್ ಜೊತೆ ಮೋದಿಯವ್ರು ಮಾತಾಡ್ತಾರೆ. ಅಂದರೆ ಇಡೀ ವಿಶ್ವ ಸಮುದಾಯವನ್ನು ಒಂದುಗೂಡಿಸೋ ಕೆಲಸವನ್ನು ನರೇಂದ್ರ ಮೋದಿಯವ್ರು ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಟ್ರಂಪ್ ಅವರ ಮಾತನ್ನು ಯಾಕೆ ಕೇಳಬೇಕು, ನಾವಿನ್ನೂ ಟ್ರಂಪ್ ಮಾತು ಕೇಳ್ಕೊಂಡು ನಾವು ದೇಶ ನಡೆಸಬೇಕಾ, ಈ ರೀತಿಯಾದಂಥ ಚರ್ಚೆಗಳು ಸಹಜವಾಗಿ ಆಗ್ತಾನೆ ಇದ್ದಾವೆ. ಅದರ ಜೊತೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಆಗಲೇ ದಿಲೀಪ್ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು, 1971 ಯುದ್ಧ ಘೋಷಣೆಯನ್ನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾಡಿದ್ರು ಅಂತ. ಅದಾದ ನಂತರ ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿಯವರು ಮಾತನಾಡಿದ್ದಾರೆ ಅನ್ನೋ ಒಂದು ವಿಡಿಯೋ, 1971 ವಿಡಿಯೋನೇ ಅದು. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡಲೇಬಾರ್ದು, ಯಾವುದೇ ಕಾರಣಕ್ಕೆ ಯುದ್ಧ ಮಾಡಬಾರ್ದು ಭಾರತ ಪಾಕಿಸ್ತಾನದ ವಿರುದ್ಧ ಅಂತ ಅಮೇರಿಕ ತಾಕೀತು ಮಾಡಿರುತ್ತೆ ಆಗ. ಆದರೆ ಆ ಒಂದು ಮಾತನ್ನು ಧಿಕ್ಕರಿಸಿ ಇಂದಿರಾ ಗಾಂಧಿ ನಾವು ಯುದ್ಧ ಮಾಡೇ ತೀರ್ತೀವಿ, ನಿಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿ ಧೈರ್ಯವಾಗಿ ತಮ್ಮ ಮಾತನ್ನು ಹೇಳ್ತಾರೆ ಇಂದಿರಾ ಗಾಂಧಿ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು 1971ನಲ್ಲಿ ನಿರ್ಧಾರ ಕೈಗೊಂಡ ಇಂದಿರಾ ಗಾಂಧಿ ಅವರು ಅಷ್ಟು ಕೂಡ ಪವರ್ಫುಲ್ ಅಲ್ವಾ ಆಗಿದ್ದರೆ ಹಾಗೆ ಅಮೇರಿಕಾಗೆ ಸಡ್ಡನ್ನು ಹೊಡೆದಿದ್ರು ಇಂದಿರಾ ಗಾಂಧಿ. ಈಗ ಭಾರತ ತುಂಬ ಪವರ್ಫುಲ್ ದೇಶ ಆಗಿದೆ, ಈಗ ಯಾಕೆ ನಾವು ಅಮೇರಿಕ ಮಾತು ಕೇಳಬೇಕು, ಇಂದಿರಾ ಗಾಂಧಿನ ಬೆಸ್ಟ್ ಅಪ್ಪ ಅನ್ನೋ ರೀತಿ. ಅಂದರೆ ಇದು ಪರ ಮತ್ತು ವಿರೋಧ ಚರ್ಚೆ ಅಂತೂ ಆಗ್ತಾ ಇದೆ. ಯಾರು ಬೆಸ್ಟು, ಇಂದಿರಾ ಗಾಂಧಿ ಬೆಸ್ಟಾ, ಮೋದಿ ಬೆಸ್ಟಾ ಅಂತ. ಮೋದಿಯನ್ನು ವಿಶ್ವಗುರು ಅಂತ ಕರಿತಾ ಇದ್ದಾರೆ. ಇಡೀ ವಿಶ್ವವೇ ಒಂದಾಗಿರಬೇಕು, ನಾವು ವಸುದೈವ ಕುಟುಂಬಕಂ ಅನ್ನೋ ರೀತಿಯಾಗಿ ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇರ್ತಾರೆ. ಇಂಥ ಟೈಮಲ್ಲಿ ನಮ್ಮ ವಿದೇಶಾಂಗ ನೀತಿ ಕೂಡ ತುಂಬ ದೊಡ್ಡ ಮಟ್ಟದ ಸ್ಟ್ರಾಂಗ್ ಆಗಿದೆ. ಎಲ್ಲ ವಿದೇಶಿಯರು ಕೂಡ ನರೇಂದ್ರ ಮೋದಿ ಅವರಿಗೆ ಮತ್ತು ಭಾರತಕ್ಕೆ ವಿಶೇಷವಾದ ಗೌರವವನ್ನು ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹೀಗಾಗಿ ಭಾರತದ ಮಾತನ್ನು ಇಡೀ ವಿಶ್ವ ಕೇಳ್ತಾ ಇದೆ. ಇಂಥ ಟೈಮಲ್ಲಿ ಟ್ರಂಪ್ ಮಾತನ್ನು ನಾವು ಕೇಳಬೇಕಾ, ನಾವೇ ಯಾಕೆ ನಮ್ಮ ನಿರ್ಧಾರಗಳು ನಮ್ಮ ವೈಯಕ್ತಿಕ, ನಾವೇ ಯಾಕೆ ನಿರ್ಧಾರನ ನಾವು ಸ್ವತಂತ್ರವಾಗಿ ಯಾಕೆ ಕೈಗೊಳ್ಳಬಾರದು ಅನ್ನೋ ಒಂದು ಚರ್ಚೆ ಸಹಜವಾಗಿಯೇ ಆಗ್ತಾ ಇದೆ ಕಳೆದ 2 ದಿನಗಳಿಂದ. ಸೊ ಬಹುಶಃ ಈ ಎಲ್ಲದಕ್ಕೂ ಕೂಡ ನರೇಂದ್ರ ಮೋದಿಯವರು ಇವತ್ತಿನ ತಮ್ಮ ಭಾಷಣದಲ್ಲಿ ಸ್ಪಷ್ಟನೆಯನ್ನು ಕೊಡಬಹುದು, ಉತ್ತರವನ್ನು ಕೊಡಬಹುದು. ಅದು ದೇಶದ ಜನತೆಗಾಗಿರ್ಬೋದು, ಅಥವಾ ವಿಪಕ್ಷಗಳಿಗಾಗಿರ್ಬೋದು, ಅಥವಾ ಅವರನ್ನು ಪ್ರೀತಿಸೋ ಅಭಿಮಾನಿಗಳಿಗಾಗಿರ್ಬೋದು, ಫ್ಯಾನ್ಸ್ಗಾಗಿರ್ಬೋದು, ಅಥವಾ BJP ಕಾರ್ಯಕರ್ತರಿಗಾಗಿರ್ಬೋದು. ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ಈ ಒಂದು 8 ಗಂಟೆಯ ಭಾಷಣ ಯಾವ ವಿಚಾರವಾಗಿ ಮಾತನಾಡ್ತಾರೆ, ಆಪರೇಷನ್ ಸಿಂಧೂರ್ ವಿಚಾರವಾಗಿ ಮಾತಾಡ್ತಾರಾ ಅಥವಾ ಬೇರೆ ಏನಾದರೂ ವಿಚಾರವಾಗಿ ಮಾತನಾಡ್ತಾರಾ ಗೊತ್ತಿಲ್ಲ. ಬಟ್ 8 ಗಂಟೆಗೆ ನರೇಂದ್ರ ಮೋದಿಯವರ ಭಾಷಣ ಇದೆ. ಬರೀ ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವ ಕಾಯುತ್ತೆ ನರೇಂದ್ರ ಮೋದಿ ಅವರು ಯಾವ ವಿಚಾರವನ್ನು ಮಾತಾಡಬಹುದು ಅಂತ. ಸೊ ನಾವು ಕೂಡ ವೆಯ್ಟ್ ಮಾಡೋಣ ಅಖಿಲೇಶ್. ಎಸ್, ಜೊತೆಲಿ ದಿಲೀಪ್, ಈಗ ಒಂದ್ ಕಡೆ ಆಪರೇಷನ್ ಸಿಂಧೂರ ಮುಂದುವರೆದಿದೆ, ಮುಗ್ದಿಲ್ಲ ಅನ್ನುವಂತ ಸೇನೆಯ ಮಾತು.
ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು, ಜೊತೆಯಲ್ಲಿ ಸೀಸ್ ಫೈರ್ ಇರುವಂತ ಒಂದು ವಿಚಾರ, ಅದರ ನಡುವೆ ನಿನ್ನೆಯಷ್ಟೇ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಕೇಂದ್ರ ಈಗಾಗಲೇ ಸ್ಥಾಪನೆ ಆಗಿರೋದು. ಹೀಗಾಗಿ ಜೊತೆಲಿ ಆಪರೇಷನ್ ಅಭ್ಯಾಸ್ ಕೂಡ ಹಂಗೆ ಇದೆ, ಏನು ಕೂಡ ಬದಲಾವಣೆ ಆಗಿಲ್ಲ. ರಾಜತಾಂತ್ರಿಕವಾಗಿ ನಿರ್ಬಂಧಗಳು ಕೂಡ ರಾಜಿ ಇಲ್ಲ ಅನ್ನೋ ಮಾತಿದೆ. ಹೀಗಾಗಿ ದೊಡ್ಡ ಮಟ್ಟದ ಒಂದು ಮರ್ಮಾತ ಕೊಡುವಂತ ಸಾಧ್ಯತೆಗಳಂತೂ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ವಾ ದಿಲೀಪ್? ಖಂಡಿತ ಅಖಿಲೇಶ್, ಏನಂದರೆ ಈಗ ಪ್ರಧಾನಿ ಮೋದಿಯವರು ಈ ಒಂದು ಏನು ಕದನ ವಿರಾಮ ನಿರ್ಧಾರಕ್ಕೆ ಏನು ಬಂದರು, ಯಾವತ್ತು ಶನಿವಾರ ಮಧ್ಯಾಹ್ನ ಒಂದು ಅಮೆರಿಕದ ಮಧ್ಯಸ್ಥಿಕೆಯೊಂದಿಗೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಭಾರತ ಸಮ್ಮತಿಸ್ತಲ್ಲ. ಆ ಒಂದು ಘಟನಾವಳಿಗಳನ್ನು ಗಮನಿಸಿದ್ರೆ ಸೂಕ್ಷ್ಮವಾಗಿ ಎಲ್ಲೋ ಏನೋ ಸಮಸ್ಯೆ ಆಗಿದೆ ಅನ್ನೋದು ಸ್ಪಷ್ಟ. ಯಾಕೆಂದರೆ ಮಧ್ಯಾಹ್ನ ಒಂದು 3:30ಗೆ ಒಂದು ಸಭೆ ನಡೆಯುತ್ತೆ. ಆ ಸಭೆ ಬಳಿಕ ಸಂಜೆ 5 ಗಂಟೆಗೆ ಎಲ್ಲರಿಗಿಂತ ಮೊದಲು ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಬಳಸೋ ಪದಗಳು ಅಂದರೆ ಎರಡೂ ದೇಶಗಳು ಕಾಮನ್ ಸೆನ್ಸ್ ಬಳಸಬೇಕು ಅಂತ. ಭಾರತಕ್ಕೆ ಕಾಮನ್ ಸೆನ್ಸ್ ಬಳಸಿ ಅಂತ ಹೇಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಯಾರು? ಫಸ್ಟ್ ಆಫ್ ಆಲ್ ಪಾಕಿಸ್ತಾನ ಬೇಕಾದರೆ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಆ ಒಂದು ತಾಕೀತಿನ ಮಾತುಗಳನ್ನ ಕೇಳ್ಬೋದೇನೋ, ಆದರೆ ಭಾರತ ಕೇಳೋ ಅಂಥದ್ದಲ್ಲಿಲ್ಲ. ಈ ಇಷ್ಟೊಂದು ಕಠಿಣ ಪದಗಳನ್ನು ಡೊನಾಲ್ಡ್ ಟ್ರಂಪ್ ಬಳಸೋದಕ್ಕೆ ಕಾರಣ ಏನಾಯಿತು? ಅದು ಮೊದಲನೇ ಪ್ರಶ್ನೆ. ಜೊತೆಗೆ ಹಲವಾರು ಸ್ಪೆಕ್ಯುಲೇಷನ್ಸ್ಗಳು, ಒಂದು ರೀತಿ ವದಂತಿಗಳು ಕೂಡ ಹರಡುತ್ತಿದ್ದಾವೆ. ಏನಂದರೆ ಭಾರತ ಒಂದು ಪಾಕಿಸ್ತಾನದ ಮೇಲೆ ವಾಯುದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಒಂದು ಅಣ್ವಸ್ತ್ರ ಸಂಗ್ರಹಾಗಾರಗಳಿಗೆ ಹಾನಿಯಾಗಿದೆ ಅಂತ. ಆದರೆ ಇವತ್ತಿನ ಏನು ಸುದ್ದಿಗೋಷ್ಠಿನಲ್ಲಿ ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ಟು ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ. ಅಂದರೆ ಭಾರತ ಏನೊಂದು ದಾಳಿ ನಡೆಸಿದೆ, ಆ ಸಂದರ್ಭದಲ್ಲಿ ಒಂದೋ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳ ಮೇಲೆ ತಕ್ಕ ಮಟ್ಟಿಗೆ ಹಾನಿಯಾಗಿರ್ಬೋದು, ಅಥವಾ ಪಾಕಿಸ್ತಾನ ಬೇರೆ ಗತ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಮುಂದಾಗಿರ್ಬೋದು. ಆ ರೀತಿಯಾದಂಥ ಒಂದು ಸಂಶಯ ಕೂಡ ಇದೆ. ಹೇಗೆ ನೀವೆಲ್ಲ ಸಂಶಯಗಳಷ್ಟೇ, ಇದು ಯಾವುದೂ ಕೂಡ ಖಚಿತವಾಗಿಲ್ಲ. ಯಾವುದೇ ಖಚಿತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಬಂದಿಲ್ಲ. ಈ ರೀತಿ ಯಾವ ಒತ್ತಡ ಪ್ರಧಾನಿ ಮೋದಿಯವ್ರಿಗೆ ಈ ಒಂದು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಕಾರಣ ಮಾಡಿತು, ಅದು ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು. ಬಹುಶಃ ಪ್ರಧಾನಿ ಮೋದಿಯವರ ಇವತ್ತಿನ ರಾತ್ರಿ 8 ಗಂಟೆಯ ಒಂದು ಭಾಷಣದಲ್ಲಿ ಆ ವಿಚಾರದ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ಬೋದಾ ಅಂತ ನಿರೀಕ್ಷೆ ಮಾಡ್ಬೋದೇನೋ. ಅದು ದೇಶವಾಸಿಗಳಲ್ಲಿ ಮೊದಲಿರೋದು. ಯಾಕೆಂದರೆ ಶನಿವಾರ ಮಧ್ಯಾಹ್ನದವರೆಗೂ, ಶನಿವಾರ ಸಂಜೆವರೆಗೂ ಇಡೀ ದೇಶ ಒಂದು ಜೋಶಲ್ಲಿತ್ತು. ನಾವು ಪಾಕಿಸ್ತಾನಕ್ಕೆ ಪ್ರತಿ ಏಟ್ಗೂ ತಿರುಗೇಟು ಕೊಡ್ತಾ ಇದ್ದೀವಿ, ಪಾಕಿಸ್ತಾನನ ನಾವು ಗುರಿಯಾಗಿಸಿದ್ದೀವಿ, ನಾವು ಕೇವಲ ನಮ್ಮ ರಕ್ಷಣೆ ಮಾತ್ರ ಅಲ್ಲ ದಾಳಿಯನ್ನು ಮಾಡ್ತಾ ಇದ್ದೀವಿ, ರಕ್ಷಣೆ ವಿಚಾರದಲ್ಲೂ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊತಾ ಇದ್ದೀವಿ, ಪಾಕಿಸ್ತಾನ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು, ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸ್ತಾ ಇದ್ದೀವಿ, ಅದ್ರ ಜೊತೆಯಲ್ಲೇ ಪಾಕಿಸ್ತಾನ ಮೇಲೆ ದಾಳಿಯನ್ನು ಮಾಡ್ತಿದ್ದೀವಿ. ಇತ್ತ ಪಾಕಿಸ್ತಾನ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಜೊತೆಗೆ ಭಾರತದ ಮೇಲೆ ದಾಳಿ ಮಾಡೋಕ್ಕೂ ಆಗ್ತಿಲ್ಲ. ಹಾಗಾಗಿ ನಾವು ಈಗಾಗಲೇ ಅಪ್ಪರ್ ಹ್ಯಾಂಡ್ ತೊಗೊಂಡಿದ್ದೀವಿ ಅಂತೇಳ್ಬಿಟ್ಟು ಭಾರತ ಹೆಮ್ಮೆಯಿಂದ ಮುನ್ನುಗ್ತಿರೋ ಸಂದರ್ಭದಲ್ಲೇ ಸಡನ್ನ ಒಂಥರ ರೋಡಲ್ಲಿ ಸ್ಪೀಡ್ ಬ್ರೇಕರ್ ಬಂದ ರೀತಿಯಲ್ಲಿ ಕದನ ವಿರಾಮ ಬಂತು. ಬಹಳಷ್ಟು ಜನ ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ಬೋದು, ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ತು ಅಂತ ಪ್ರಶ್ನೆ. ಬಹುಶಃ ಇವತ್ತಿನ 8 ಗಂಟೆಯ ಒಂದು ಭಾಷಣದಲ್ಲಿ ಪ್ರಧಾನಿ ಮೋದಿಯವರು ಭಾರತ ಕದನ ವಿರಾಮಕ್ಕೆ ಒಪ್ಪಿದ್ದೇಕೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೂ ಮಾಡ್ಬೋದು, ಅಥವಾ ಕದನ ವಿರಾಮವನ್ನು ನಾವು ಮುರಿತಿದ್ದೀವಿ ಅಂತ ಬೇಕಾದರೂ ಹೇಳ್ಬೋದು. ಗೊತ್ತಿಲ್ಲ ಪ್ರಧಾನಿ ಮೋದಿಯವರ ಮನಸ್ಸಲ್ಲಿ ಏನು ನೋಡ್ತಿದೆ, ಮತ್ತು ಈ DGMO ಸಭೆಯಲ್ಲಿ ಏನೊಂದು ತೀರ್ಮಾನ ಬರುತ್ತೆ. ಭಾರತ ಏನೊಂದು ಕಠಿಣ ಸವಾಲುಗಳು, ಬೆಳಗ್ಗೆಯಿಂದ ಕಠಿಣ ಸವಾಲುಗಳ ಪಟ್ಟಿಯನ್ನು ನಿರಂತರವಾಗಿ ಹೇಳ್ತಾ ಇದ್ದೀವಿ. ಕಠಿಣ ಸವಾಲುಗಳು ಭಾರತದ 1000 ಇರ್ಬೋದು. ಏನಂದರೆ ಭಾರತದ ಮೇಲೆ ದಾಳಿ ನಡೆಸಿರೋ ಉಗ್ರರನ್ನು ವಾಪಸ್ ಕರೆಸಿ ಅನ್ನೋದಿರ್ಬೋದು, ಸಿಂಧು ನದಿ ನೀರಿನ ಒಪ್ಪಂದ ಇರ್ಬೋದು, ಜೊತೆಗೆ ಇನ್ನು ಮುಂದೆ ಭಯೋತ್ಪಾದಕ ಚಟುವಟಿಕೆ ಒಂದೇ ಒಂದು ಭಯೋತ್ಪಾದಕ ಕೃತ್ಯ ನಡೆದ್ರೂ ಅದನ್ನು ನಾವು ಯುದ್ಧಕ್ಕೆ ಸಮ ಅಂತ ಪರಿಗಣಿಸ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಹಿ ಹಾಕಿಸ್ಕೊಳಕ್ಕೆ ಪಾಕಿಸ್ತಾನಕ್ಕೆ ಒತ್ತಡ ಇರ್ಬೋದು. ಈ ರೀತಿ ಹಲವು ಪಟ್ಟಿಗಳಿದೆ ಭಾರತದ ಬೇಡಿಕೆದು. ಈ ಪೈಕಿ ಯಾವುದಾದ್ರೂ ಬೇಡಿಕೆಗೆ ಒಪ್ಪದಲ್ಲೇ ಇದ್ದರೆ DGMO ನೋಡಿ ಸರ್ ಈ ಥರ ಒಂದು ಬೇಡಿಕೆ ಇತ್ತು, ಅದಕ್ಕೆ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿಯವ್ರಿಗೆ ಬ್ರೀಫ್ ಮಾಡಿದಾಗ ಪ್ರಧಾನಿ ಮೋದಿಯವರು ಒಂದು ತೀರ್ಮಾನ ತಗೊಬೋದು. ಅಂದರೆ ಒಂದು ಸೇನೆಯ ಪರವಾಗಿ ಪ್ರಧಾನಿ ಮೋದಿಯವರು ಒಂದು ದೇಶದ ಮುಖ್ಯಸ್ಥರಾಗಿ ತಮ್ಮ ತೀರ್ಮಾನವನ್ನು ಹೇಳಬಹುದು ಅನ್ನೋ ನಿರೀಕ್ಷೆ ಇದೆ ಅಖಿಲೇಶ್. ಎಸ್, ಧನ್ಯವಾದಗಳು ಡಿಜಿಟಲ್ ಎಡಿಟರ್ ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ, ಮತ್ತೆ ಎಡಿಟರ್ ಸತೀಶ್ ಅಂಜನಪ್ಪ ತಮ್ಮೆಲ್ಲ ಸುವಿಸ್ತರವಾಗಿರುವಂತಹ ಮಾಹಿತಿಗೆ.